वसितं देवं कंसचाणूरमर्दनं देवकी परमानन्दं कृष्णं वन्दे जगद्गुरुं श्रीकृष्णं वन्दे जगद्गुरुम्. ಅವನು ಯಾವ ರೀತಿ ಮಾರ್ಗದರ್ಶನವನ್ನ ತೋರ್ತಾನೋ ಆ ರೀತಿ ನಾವು ನಡ್ಕೊಂಡು ಹೋಗ್ತಾ ಇದೀವಿ, ನಡ್ಕೊಂಡು ಹೋಗ್ಬೇಕು ಅನ್ನೋ ಜ್ಞಾನ ನಮ್ಗೆ ಬರ್ತಾ ಇದೆ. ಈಗ ಇಷ್ಟರಲ್ಲಿ ನಾವು ತಿಳ್ಕೊಂಡಿದ್ದೇನಪ್ಪಾ ಅಂತ ಅಂದ್ರೆ, ದೇವರ ಜ್ಞಾನ, ದೇವರ ತಿಳುವಳಿಕೆ ಇದೆಲ್ಲ ಬರಬೇಕು ಅಂದ್ರೆ ನಾವು ಹೇಗಿರ್ಬೇಕು ಅನ್ನೋ ಒಂದು ಪುಟ್ಟ ಪರಿಚಯವನ್ನ ಭಗವಂತ ಮಾಡ್ಕೊಡ್ತಾ ಹೋಗ್ತಿದ್ದಾನೆ. ಅಂದ್ರೆ ನೀನ್ ಏನನ್ನ ಬಿಟ್ರೆ ನೀನು ನಿನ್ನ ಮನಸ್ಸನ್ನ ಸ್ವಚ್ಛ ಮಾಡ್ಕೊಳ್ತೀಯಾ ಅನ್ನುವಂತಹ ವಿಷಯವನ್ನ ಭಗವಂತ ಹೇಳ್ತಾ ಹೋಗ್ತಾನೆ. ಅದೇ ಮುಂದುವರೆದು ಇನ್ನು ಏನೆಲ್ಲ ನಾವು ಮಾರ್ಪಾಡನ್ನ ನಮ್ಮ ಜೀವನದಲ್ಲಿ ಮಾಡ್ಕೋಬಹುದು ಅನ್ನೋ ವಿಷಯವನ್ನೇ ಇಲ್ಲಿ ಭಗವಂತ ಈ 9ನೇ ಶ್ಲೋಕದಲ್ಲೂ ಸಹ ವಿವರಣೆಯನ್ನ ಮಾಡ್ತಾ ಹೋಗ್ತಾನೆ. ಏನ್ ಹೇಳ್ತಾ ಇದ್ದಾನೆ ಅಂತ ನೋಡೋದಾದ್ರೆ, ಇಂದ್ರಿಯಾರ್ಥೇಶು ಅಂದ್ರೆ ಇಂದ್ರಿಯಗಳ ವಿಷಯದಲ್ಲಿ ವೈರಾಗ್ಯಂ ವಿರಕ್ತಿಯು, ಅನಹಂಕಾರ ಅಂದ್ರೆ ಅಹಂಕಾರವಿಲ್ಲದೆ ಇರುವಿಕೆ, ಏವ ಖಂಡಿತವಾಗಿಯೂ, ಛ ಕೂಡ, ಜನ್ಮ ಹುಟ್ಟು ಮೃತ್ಯು ಮರಣ ಜರ ಮುಪ್ಪು ವ್ಯಾಧಿ ರೋಗ ದುಃಖಗಳು ದೋಷದ ಅನುದರ್ಶನಂ ಅವಲೋಕನ ಅಂತ ಇಲ್ಲಿ ಭಗವಂತ ಹೇಳ್ತಾ ಇದ್ದಾನೆ. ಅಂದ್ರೆ ಏನ್ ಹೇಳ್ತಾ ಇದ್ದಾನಪ್ಪ ಅಂತ ನಾವೇನಾದ್ರೂ ನೋಡೋದಾದ್ರೆ, ಒಬ್ಬ ವ್ಯಕ್ತಿ ಜೀವನದಲ್ಲಿ ದೇವರನ್ನ ಪಡಿಬೇಕು ಅಂತ ಅಂದಾಗ ಮೊದ್ಲು ನಾವು ಮನಸ್ಸನ್ನ ಸ್ವಚ್ಛ ಮಾಡ್ಕೊಂಡ್ವಿ. ಅದ್ರ ಜೊತೆಗೆ ಇಂದ್ರಿಯಾರ್ಥೇಶು ವೈರಾಗ್ಯಂ ಅಂದ್ರೆ, ಇಂದ್ರಿಯಗಳು ಅಂದ್ರೆ ಅರ್ಥ ಏನಪ್ಪಾ ಅಂತ ಅಂದ್ರೆ, ಇಂದ್ರಿಯಗಳಿಗೆ ಹೊರಗಿನಿಂದ ಭಗವಂತ ಒಂದೊಂದು ವಸ್ತುವನ್ನ ಇಟ್ಟಿದ್ದಾನೆ. ನಮ್ಮೆಲ್ರಿಗೂ ಗೊತ್ತು, ಕಣ್ಣು ಅಂದ ತಕ್ಷಣ ಅದು ನೋಡುತ್ತೆ, ನೋಡೋದಷ್ಟೇ ಅಲ್ಲ, ಅಲ್ಲಿರುವಂತಹ ರೂಪವನ್ನ ಅದು ಸವಿತಾ ಹೋಗುತ್ತೆ ಅಲ್ವಾ. ನಾವು ಎಲ್ರೂ ಸಹ ಯಾರನ್ನೋ ಒಬ್ರನ್ನ ನೋಡಿದ ತಕ್ಷಣ ನೀವು ತುಂಬಾ ಚೆನ್ನಾಗಿದ್ದೀರಾ ಅಂತನೋ, ಅಥವಾ ಯಾವುದೋ ಒಂದು ಪ್ರಕೃತಿಯನ್ನ ನೋಡಿದ ತಕ್ಷಣ ವಾವ್ ಏನು ಬ್ಯೂಟಿಫುಲ್ ಆಗಿದೆ ಅಂತನೋ, ಈ ರೀತಿ ಕಣ್ಣು ಅಂದ ತಕ್ಷಣ ಅದು ನೋಡುತ್ತೆ ಅಲ್ವಾ. ಕಿವಿ ಅಂದ ತಕ್ಷಣ ಶಬ್ದವನ್ನ ಕೇಳುತ್ತೆ, ಮೂಗು ಅಂದ ತಕ್ಷಣ ನಾವೆಲ್ಲೋ ಹೋಗ್ತಾ ಇರ್ತೀವಿ, ತಕ್ಷಣ ಒಂದು ಕ್ಷಣ ನಿಂತ್ಬಿಟ್ಟು ಆಹಾ ಎಷ್ಟು ಚೆನ್ನಾಗಿ ಪರಿಮಳ ಬರ್ತಾ ಇದೆ ಕಣ್ರಿ ಅಂತ ಹೇಳಿ ನಾವು ಹೇಳ್ತಾ ಹೋಗ್ತೀವಿ. ಇನ್ನು ನಾಲಿಗೆ ಅಂದ ತಕ್ಷಣ ರುಚಿ, ಆಹಾ ಹಾಗ್ಲಿಕಾಯಿ ಜ್ಯೂಸ್ ಬೇಡಪ್ಪ, ನನಗೆ ಒಳ್ಳೆ ಬಾದಾಮ್ ಮಿಲ್ಕ್ ಶೇಕೇ ಬೇಕು ಅಂತ ನಮ್ ನಾಲ್ಗೆ ಯಾವಾಗ್ಲೂ ಪ್ರತಿದಿನ ಪ್ರತಿ ಕ್ಷಣ ಕೇಳ್ತಾ ಇರುತ್ತೆ. ಬೆಳಗ್ಗೆ ಎದ್ಬಿಟ್ಟು ಒಂದೇ ಒಂದು ಬೇವಿನ ಸೊಪ್ಪು ತಿನ್ನು ಅಂದ ತಕ್ಷಣ ಅದು ಅಳುತ್ತೆ, ಅಯ್ಯೋ ನಂಗೆ ಬೇವಿನ ಸೊಪ್ಪು ಕೊಟ್ಬಿಟ್ರಲ್ಲಪ್ಪ ಅಂತ ಅಲ್ವಾ. ಇನ್ನು ಚರ್ಮ ಅಂದ ತಕ್ಷಣ ನಮ್ಮೆಲ್ರಿಗೂ ಗೊತ್ತು, ಅಯ್ಯೋ ಚಳಿ ಆಯ್ತು ಬೆಚ್ಚಗಿನ ಬಟ್ಟೆ ಬೇಕು, ಅಯ್ಯೋ ಸೆಕೆ ಆಯ್ತು ಕಾಟನ್ ಬಟ್ಟೆ ಬೇಕು ಅಲ್ವಾ. AC ಹಾಕು, ಫ್ಯಾನ್ ಹಾಕು, ಪ್ರತಿಯೊಂದು ಕೇಳ್ತಾ ಹೋಗುತ್ತೆ ಅದು. ಆದ್ರೆ ನಮ್ಗೆ ಇಲ್ಲಿ ದೇವರ ಜ್ಞಾನ ಬೇಕು ಅಂತ ಅಂದ ತಕ್ಷಣ ನಾವು ಈ ವಿಷಯ ಪದಾರ್ಥಗಳಲ್ಲಿ ವೈರಾಗ್ಯವನ್ನ ಮೂಡಿಸ್ಕೋಬೇಕಂತ. ಅಂದ್ರೆ ಕಣ್ ನೋಡ್ಬಾರ್ದೇನ್ರಿ, ಕಣ್ ಮುಚ್ಕೊಂಡ್ ಹೋಗ್ಬೇಕಾ? ಕಿವಿ ಹಂಗಾರೇನು ಕೇಳ್ಬಾರ್ದಾ? ಕಿವಿ ಮುಚ್ಕೊಂಡ್ ಹೋಗ್ಬೇಕಾ? ಹಂಗಂದ್ರೆ ಇವಾಗ ಚಳಿಗಾಲ, ನಾನು ಸ್ವೆಟರ್ ಹಾಕೋಬಾರ್ದಾ? ಆ ರೀತಿ ಹೇಳ್ತಾ ಇಲ್ಲ. ಅಂದ್ರೆ ಇಂದ್ರಿಯಗಳಲ್ಲಿ ನಾವು ವೈರಾಗ್ಯವನ್ನ ಬೆಳೆಸ್ಕೊಳ್ತಾ ಹೋಗ್ಬೇಕು. ಅಂದ್ರೆ ಆ ನಮ್ಮ ಇಂದ್ರಿಯಗಳು ಹೇಗೆ ಅಂದ್ರೆ, ನಾನು ಹೇಳಿದ್ನಲ್ಲ, ನಾವು ಬೆಳಗ್ಗೆ ಎದ್ದು ಆರೋಗ್ಯ ಚೆನ್ನಾಗಿರ್ಬೇಕು ಅಂತ ಒಂದೇ ಒಂದು ಬೇವಿನ ಎಲೆ ಕೊಟ್ಟ ತಕ್ಷಣ ಅದು ಅಯ್ಯೋ ವ್ಯಾ ಅನ್ನತ್ತೆ. ಅದೇ ನಾನು ಹೇಳಿದ್ನಲ್ಲ, ಬಾದಾಮ್ ಮಿಲ್ಕ್ ಶೇಕೋ ಅಥವಾ ಮೈಸೂರು ಪಾಕೋ ಕೊಟ್ಟ ತಕ್ಷಣ ವಾವ್ ಸೂಪರ್, ಇನ್ನೂ ಒಂದ್ ಪೀಸ್ ಸಿಕ್ಕುತ್ತಾ ಅಂತ ಆ ನಾಲ್ಗೆ ಕೇಳ್ತಾ ಇರುತ್ತೆ. ಆ ರೀತಿ ಅಲ್ಲ, ನಾವು ಎಲ್ಲವುದರಲ್ಲಿ ವೈರಾಗ್ಯವನ್ನ ಬೆಳೆಸ್ಕೋಬೇಕು. ವೈರಾಗ್ಯ ಬೆಳೆಸ್ಕೋಬೇಕು ಅಂದ ತಕ್ಷಣ ಕೆಲವರು ಹೇಳೋದುಂಟು, ಹಾಗಿದ್ರೆ ಏನ್ ಬೇಕಾದ್ರೂ ನೋಡ್ಬೋದಾ, ಏನ್ ಬೇಕಾದ್ರೂ ತಿನ್ಬೋದಾ, ಏನ್ ಬೇಕಾದ್ರೂ ಕೇಳ್ಬೋದಾ? ಇಲ್ಲ, ಅದನ್ನೂ ಸಹ ಇಲ್ಲಿ ಹೇಳ್ತಾ ಇಲ್ಲ. ಅಂದ್ರೆ ಎಲ್ಲವುದನ್ನ ನೋಡು ಅಂತನೂ ಹೇಳ್ತಾ ಇಲ್ಲ, ಎಲ್ಲವುದನ್ನ ನೋಡ್ಬೇಡ ಅಂತನೂ ಹೇಳ್ತಾ ಇಲ್ಲ. ಇಲ್ಲಿ ರಾಗವನ್ನ ಬಿಡೋದೇ ವೈರಾಗ್ಯ ಅಂತ. ರಾಗ ಅಂದ್ರೆ ಏನು? ನನಗೆ ಬೇಕು 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 ಬೇಕು. ದೇವಸ್ಥಾನ ಸತ್ಸಂಗಕ್ಕೆ ಹೋಗಿರ್ತೀವಿ, ಅಲ್ಲಿ ಯಾರೋ ಸೀರೆ ಉಟ್ಕೊಂಡಿದ ತಕ್ಷಣ ವಾವ್ ಈ ಸೀರೆ ಏನ್
ಸೂಪರ್ ಆಗಿದೆಯಪ್ಪ! ನನಗೂ ಈ ತರ ಸೀರೆ ಬೇಕು. ಅಥವಾ ಈ ತರ ಒಡವೆ ಮಾಡಿಸ್ಕೊಂಡ್ರೆ ನಾನೂ ಚೆನ್ನಾಗಿರತ್ತೆ. ಹೋಗಿದ್ದೇನಕ್ಕೆ? ಸತ್ಸಂಗಕ್ಕೆ, ದೇವಸ್ಥಾನಕ್ಕೆ. ಮಾಡಿದ್ದೇನು ಆಸೆ ಅಲ್ವಾ? ಆ ರೀತಿ ಅಲ್ಲ. ಅಂದ್ರೆ ನಮಗೆ ನನ್ನ ಮನಸ್ಸಿಗೆ ನಾನು ಹೇಳ್ಬೇಕು. ನನ್ನ ಇಂದ್ರಿಯಗಳಿಗೆ ನಾನು ಹೇಳ್ಬೇಕು. ದೇವ್ರು ಯಾವ ಕಾಲಕ್ಕೆ ನಮಗೆ ಏನನ್ನ ಕೊಡ್ತಾನೋ ಅದನ್ನ ನೀನು ಅನುಭವಿಸು. ಅಂದ್ರೆ ಈಗ ಉದಾಹರಣೆ ಹೇಳ್ತಾ ಹೋಗ್ತೇನೆ. ನಾನು ಅದೇ ಹೇಳಿದ್ನಲ್ಲ. ಈಗ ನಾನು ಬಟ್ಟೆ ಬಗ್ಗೆ ಹೇಳಿದೆ, ಒಡವೆ ಬಗ್ಗೆ ಹೇಳಿದೆ. ಹಾಗೆ ಸಿನಿಮಾ ಹಾಡಿರಬಹುದು ಅಥವಾ ಭಗವದ್ಗೀತೆ ಇರ್ಬೋದು. ಹಾಗಿದ್ರೆ ಎರಡೂ ಒಂದೇನಾ? ಖಂಡಿತ ಎರಡೂ ಒಂದೇ ಆಗೋದಿಕ್ ಸಾಧ್ಯವೇ ಇಲ್ಲ. ಸಿನಿಮಾ ಹಾಡು ಕೇಳಿದ ತಕ್ಷಣ ನಮಗೆ ಇಂದ್ರಿಯಗಳಿಗೂ ಖುಷಿ ಆಗ್ಬಹುದು. ಆದ್ರೆ ನನ್ನ ಮನಸ್ಸಿಗೆ ಖುಷಿ ಆಗತ್ತಾ? ಅದರಿಂದ ಏನಾದ್ರೂ ಉಪಯೋಗ ಇದೆಯಾ ಅಂತ ನೋಡೋದಿದ್ರೆ ಖಂಡಿತ ಇಲ್ಲ. ಅದೇ ನೀನು 1 ಗಂಟೆ ಭಗವದ್ಗೀತೆನೋ, ಭಾಗವತನೋ ಅಥವಾ ಭಗವಂತನ ಬಗ್ಗೆ ಚಿಂತನೆ ಮಾಡಿದಾಗ ಏನಾಗ್ತಾ ಹೋಗತ್ತೆ, ನೀನು ಅದನ್ನು ಇನ್ನು ಬೇಕು ಅಂತ ಬಯಸ್ಬೇಕು. ಅಂದ್ರೆ ಈಗ ನಾನು ಶಬ್ದವನ್ನ ಕೇಳ್ಬೇಡ ಅಂತ ತಕ್ಷಣ ಸಿನಿಮಾ ಹಾಡು ಕೇಳ್ಬೇಡ, ಭಗವದ್ಗೀತೆನೂ ಕೇಳ್ಬೇಡ ಅಂತ ಅಲ್ಲ. ಸಿನಿಮಾ ಹಾಡನ್ನ ಕೇಳುವ ಸಮಯದಲ್ಲಿ ನೀನು ಭಗವದ್ಗೀತೆ, ಭಾಗವತ, ದೇವರ ಬಗ್ಗೆ ನೀನು ಚಿಂತನೆ ಮಾಡ್ತಾ ಹೋಗು. ಅಂದ್ರೆ ಇಲ್ಲಿ ವೈರಾಗ್ಯ ಅಂತ ಅಂದ್ರೆ ಅರ್ಥ ಒಳ್ಳೆಯ ಅಭ್ಯಾಸವನ್ನ ಮಾಡ್ಕೋ. ಇಂದ್ರಿಯಾರ್ಥೇಶು ವೈರಾಗ್ಯಂ ಅಂದ್ರೆ ನಿನ್ನ ಇಂದ್ರಿಯಗಳನ್ನ ನೀನು ಟ್ರೈನ್ ಮಾಡು. ನೀನು ಕೇವಲ ಒಳ್ಳೆಯ ಅಭ್ಯಾಸವನ್ನೇ ಮಾಡು. ಕೆಟ್ಟದ್ದನ್ನ ಅಭ್ಯಾಸ ಮಾಡಬೇಡ. ಹೇಗೆ? ಏನೋ ಒಂದು ನೋಡ್ತೀವಿ. ಹೌದು, ಈಗ ಸತ್ಸಂಗಕ್ಕೆ ಹೋದ್ವಿ. ಸತ್ಸಂಗಕ್ಕೆ ಹೋದಾಗ ನಾನು ಆಗ್ಲೇ ಹೇಳಿದ ಹಾಗೆ ಸೀರೆಯನ್ನ ನೋಡ್ದೆ, ಒಡವೆಯನ್ನ ನೋಡ್ದೆ. ಅವರಿಗೆ ಭಗವಂತ ಅದನ್ನ ಕೊಟ್ಟಿದ್ದಾನಾ? ದಟ್ ಈಸ್ ವೆಲ್ ಅಂಡ್ ಗುಡ್. ನನಗೂ ಬೇಕು, ಬೇಡ. ಯಾಕೆ ಬೇಡ? ಹಾಗಿದ್ರೆ ಆಸೆನೇ ಪಡಬಾರ್ದಾ? ಆಸೆ ಪಡ್ಲಿಲ್ಲ ಅಂದ್ರೆ ನಾವೇನಿಕ್ರಿ ದುಡಿಬೇಕು? ನಿನಗೆ ಆ ಯೋಗ್ಯತೆ ಇದ್ರೆ, ನಿನಗೆ ಆ ಅರ್ಹತೆ ಇದ್ರೆ, ನೀನು ಅದಕ್ಕೆ ತಕ್ಕಂತಹ ಪರಿಶ್ರಮವನ್ನ ನಿನ್ನ ಜೀವನದಲ್ಲಿ ನೀನು ಪಡ್ತಾ ಇದ್ರೆ, ನಿನಗೆ ಅದನ್ನ ಭಗವಂತ ಕೊಟ್ಟೇ ಕೊಡ್ತಾನೆ. ಅಲ್ವಾ? ಯಾವುದನ್ನು ಇಲ್ಲಿ ಭಗವಂತ ಕೊಡಲ್ಲ ಅಂತ ಹೇಳೇ ಇಲ್ವಲ್ಲ? ಎಲ್ಲರ ಜೋಳಿಗೆಯಲ್ಲೂ ಸಮನಾದ ಆನಂದ, ಸಮನಾದ ಖುಷಿಯನ್ನ ಹಾಕಿದ್ದಾನೆ ಅಲ್ವಾ? ಅದನ್ನ ನಾನು ಅರ್ಥ ಮಾಡ್ಕೋಬೇಕು. ಅದನ್ನೇ ಹೇಳಿದ್ದು, ನೀನು ವೈರಾಗ್ಯವನ್ನ ಬೆಳೆಸ್ಕೋಬೇಕು. ವೈರಾಗ್ಯ ಅಂದ ತಕ್ಷಣ ಭಗವದ್ಗೀತೆನೂ ಕೇಳದೇ ಇರೋದಲ್ಲ. ಯಾವುದನ್ನ ಕೇಳಿದಾಗ ನನಗೆ ಭಗವಂತನ ಬಳಿ ಹೋಗ್ತೀನಿ. ಭಗವಂತನ ಬಗ್ಗೆ ಆದಷ್ಟು ನಾನು ಹೇಳದ್ನಲ್ಲ, ಜಸ್ಟ್ ನಾವು ಒಬ್ಬ ಪ್ರೇಯಸಿಯ ತರ ನಾವು ಸದಾ ಭಗವಂತನ ಬಗ್ಗೆನೇ ಯೋಚನೆ ಮಾಡಬೇಕು. ಊಟ ಮಾಡ್ತಾ ಇದೀನಾ? ಅಯ್ಯೋ ಇದು ಭಗವಂತನ ಪ್ರಸಾದ. ಏನೋ ಒಂದು ಬಟ್ಟೆ, ನನಗೆ ಹೊಸ ಬಟ್ಟೆ ಸಿಕ್ತಾ, ಇದು ಭಗವಂತನ ವರಪ್ರಸಾದ. ಅಥವಾ ಕಷ್ಟ ಬಂತ, ಅದೂ ಭಗವಂತನ ವರಪ್ರಸಾದ. ಕುಂತಿ ಹಾಗೆ ಭಗವಂತ ನನ್ನ ಜೊತೆನೂ ಇರ್ತಾನೆ ಅಂತ ನಾವು ಒಳ್ಳೆ ರೀತಿಯಲ್ಲಿ ಯೋಚನೆ ಮಾಡ್ಬೋದಲ್ವಾ? ದಿಸ್ ಈಸ್ ಕಾಲ್ಡ್ ವೈರಾಗ್ಯ. ನನ್ ವೈರಾಗ್ಯ ಅಂದ ತಕ್ಷಣ ನನ್ಗೇನೂ ಬೇಡಪ್ಪ, ಕಾಡಲ್ ಹೋಗಿದ್ ಬಿಡ್ತೀನಿ ಅಲ್ಲ. ನಿನ್ನ ಕರ್ತವ್ಯವನ್ನ ಮಾಡ್ಬೇಕು, ನಿನ್ನ ಕರ್ಮವನ್ನ ಮಾಡ್ಬೇಕು. ಆದರೆ ಭಗವಂತನ ಸದಾ ಧ್ಯಾನದಲ್ಲಿ ಇರ್ಬೇಕು. ಯಾಕೆ ಭಗವಂತನ ಧ್ಯಾನ ಅಂತಾರಪ್ಪ? ಮಾಡಕ್ಕೇನು ಬೇರೆ ಕೆಲಸ ಇಲ್ವಾ? ಕಲಿಯುಗದಲ್ಲಿ ಬೇಕಾದಷ್ಟು ಕೆಲಸ ಇದೆ ಕಣ್ರಿ. ನಾವು ಕೆಲ್ಸಕ್ಕೆ ಹೋಗ್ಬೇಕು, ನಾವು ಕಾರ್ಯಕ್ಕೆ ಹೋಗ್ಬೇಕು, ನಮಗ್ ಮಕ್ಳನ್ನ ನೋಡ್ಕೋಬೇಕು. ಹೌದು, ನೀನು ಏನೆಲ್ಲ ಕಾರ್ಯವನ್ನ ಮಾಡ್ತೀಯ ಅದನ್ನೇ ಭಗವಂತನಿಗೆ ಒಪ್ಪಿಸ್ಬಿಡು. ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು. ಅದೇ ರೀತಿ 2ನೇ ಪಾದದಲ್ಲಿ ಹೇಳ್ತಾ ಹೋಗ್ತಾನೆ ಭಗವಂತ, ಅನಹಂಕಾರ ಏವಚ. ಅಹಂಕಾರ ಪಡದೇ ಇರೋದು ಅಂದ್ರೆ ಅಹಂಕಾರವನ್ನ ನೀನು ಬಿಟ್ಟು ಬಿಡು. ಅಹಂಕಾರ ಅಂದ್ರೆ ಏನು? ಜಂಬ ಕೊಡೋದು. ನನ್ನತ್ರ ಅದಿದೆ, ನನ್ನತ್ರ ಇದಿದೆ. ಬೇಡ. ಹಾಗಿದ್ರೆ ಇದೆ ಅಲ್ವಾ, ನಂದೇ ಅಲ್ವಾ ಅದು? ನಿನ್ನದಲ್ಲ. ಅದು ನಿನಗೆ ಭಗವಂತ ಕೊಟ್ಟಿರುವುದು. ನೀನ್ ಹೇಳ್ಬೇಕು ಅದು ಭಗವಂತನ ವರಪ್ರಸಾದ ಅಂತ ಹೇಳ್ಬೇಕು. ಜಂಬ ಅಹಂಕಾರ ಅಂದ್ರೆ ಏನಪ್ಪಾ ಅಂತ ನೋಡೋದಾದ್ರೆ, ನನ್ನಲ್ಲಿ ಇಲ್ಲದೆ ಇರೋದನ್ನ ನಾನು ಇದೆ ಅಂತ ತಿಳ್ಕೊಳ್ತೀನಲ್ಲ, ಅದು ಅಹಂಕಾರ. ಯಾರೋ ಒಬ್ರು ಸುಂದರವಾಗಿ ಹಾಡು ಹೇಳ್ತಾ ಇರ್ತಾರೆ. ಹೌದು, ಅವರಿಗದು ಅಹಂಕಾರ ಅಲ್ಲ, ಅದು ಅವ್ರ ಹೆಮ್ಮೆ ಅದು. ಆದ್ರೆ ಕೆಲವ್ರು ಯಾರೋ ಹಾಡ್ ಚೆನ್ನಾಗೇ ಹೇಳ್ತಿರಲ್ಲ. ಏನ್ ಸೂಪರ್ ಆಗಿ ಹಾಡು ಹೇಳ್ತೀರರಿ ಅಂದ ತಕ್ಷಣ, ಹೌದು ಹೌದು ನಾನು ತುಂಬಾ ಚೆನ್ನಾಗಿ ಹಾಡು ಹೇಳ್ತೀನಿ ಅಂತ ಅವ್ರಿಗವರೇ ಜಂಬ ಪಟ್ಕೊಳ್ಳೋದು. ಅಥವಾ ನನಗೆಲ್ಲಾ ಗೊತ್ತಿದೆ, ನಾನಿಲ್ಲ ಅಂದ್ರೆ ಫಂಕ್ಷನ್ನೇ ಆಗೋದಿಲ್ಲ, ಅಥವಾ ನಾನಿಲ್ಲ ಅಂದ್ರೆ ಏನೂ ನಡೆಯೋದೇ ಇಲ್ಲ.
ಇಲ್ಲ. ನೀನ್ ಬರೋದಕ್ಕಿಂತ ಮುಂಚೆನೇ ಎಲ್ಲಾ ನಡೀತಿತ್ತಲ್ವಾ? ನಮ್ಮ ಜಾನಪದದಲ್ಲಿ ಒಂದು ಹಾಡು ಬರುತ್ತೆ ನೋಡಿ. ಒಂದ್ ಅಜ್ಜಿ ಕೋಳಿ ಸಾಕಿತ್ತು. ಆ ಕೋಳಿ ಕೂಗಿದ ತಕ್ಷಣ ಅದು ಅನ್ಕೊಂಡ್ಬಿಡ್ತಾಳ ಆ ಅಜ್ಜಿ. ಈ ಕೋಳಿ ಇಲ್ಲ ಅಂದ್ರೆ ಬೆಳಕೇ ಕರಿಯಲ್ಲ. ಕೊನೆಗೆ ಏನ್ ಮಾಡ್ತಾಳ ಆ ಕೋಳಿನ? ಕಾಡಿಗ್ ಕರ್ಕೊಂಡ್ ಹೋಗಿ ಬಾಯಿ ಮುಚ್ಕೊಂಡ್ಬಿಡ್ತಾಳೆ. ಬೆಳಕ್ ಹರಿಯಲ್ಲ, ನಾನ್ ಕೋಳಿ ಕೂಗಿದ್ರೆ ಮಾತ್ರ ಬೆಳಕ್ ಹರಿಯೋದು ಅಂತ. ಆದ್ರೆ ಆ ಕೋಳಿ ಕೂಗ್ಲಿಲ್ಲ ಅಂದ್ರೂ ಬೆಳಕ್ ಹರಿಯುತ್ತೆ ಅಲ್ವಾ? ಅವಳಿಗೊಂಥರ ಆಗ್ಬಿಡತ್ತೆ. ಅಯ್ಯೋ! ಥು, ಕೋಳಿ ಕೂಗ್ಲಿಲ್ಲ ಅಂದ್ರೂ ಬೆಳಕ್ ಹರೀತಲ್ಲಪ್ಪ ಅಲ್ವಾ? ಆ ರೀತಿ ನಾವೇನ್ ಅನ್ಕೊಂಡ್ಬಿಡ್ತೀವಿ, ಎಲ್ಲ ನನ್ನಿಂದ ನಾನೇ, ನಾನೇ, ನಾನ್ ಬಿಟ್ರೆ ಇನ್ನೇನು ಇಲ್ವೇ ಇಲ್ಲ ಅಂತ ನಾವ್ ಅನ್ಕೊಂಡ್ಬಿಡ್ತೀವಿ. ಇಲ್ಲ. ನೀನ್ ಇದ್ದಿದ್ದಕ್ಕಿಂತ ಮುಂಚೆನೂ ಈ ಪ್ರಪಂಚ ಇತ್ತು. ನೀನ್ ಹೋದ್ಮೇಲೂ ಈ ಪ್ರಪಂಚ ಇರುತ್ತೆ. ಈ ಪ್ರಪಂಚ ನಡೆಯುತ್ತೆ. ಹಾಗಾಗಿ ನೀನು ಯಾವುದಕ್ಕೂ ಸಹ ಇಲ್ಲಿ ಅಹಂಕಾರ ಪಡುವಂತಹ ಅವಶ್ಯಕತೆನೇ ಇಲ್ಲ. ಯಾಕೆ ಇಲ್ಲ? ಯಾಕೆಂದ್ರೆ ನೀನೇನು ತಗೊಂಡೇ ಬಂದಿಲ್ವಲ್ಲ. ನೀನೇನಾದ್ರು ತಗೊಂಬಂದಿದ್ಯಾ? ಖಂಡಿತ ಇಲ್ಲ. ಜಸ್ಟ್ ಟೀಚರ್ ಮಾರ್ಕ್ಸ್ ಹಾಕಿದ ಹಾಗೆ ನಿನ್ನ ಪೂರ್ವ ಜನ್ಮದ ಏನಿತ್ತು, ಪುಣ್ಯ ಇರ್ಬೋದು, ಪಾಪ ಇರ್ಬೋದು, ಕರ್ಮಗಳಿರ್ಬೋದು, ಆ ಕರ್ಮಕ್ಕನುಗುಣವಾಗಿ ನೀನ್ ಈ ಜನ್ಮದಲ್ಲಿ ಎಲ್ಲವನ್ನ ಅನುಭವಿಸ್ತಿದೀಯಾ ಬಿಟ್ರೆ, ನಿನ್ನದು ನೀನು ಅನ್ನೋದೇನು ನೀನ್ ತಗೊಂಡೇ ಬಂದಿಲ್ಲ ಅಲ್ವಾ? ಹಾಗಿರ್ಬೇಕಾದ್ರೆ ಯಾಕೆ ನಿನಗೆ ಈ ಅಹಂಕಾರ? ನೋಡಿ, ಒಂದು ಇಂದ್ರಿಯಗಳಲ್ಲಿ ನಾವು ವೈರಾಗ್ಯವನ್ನ ಬೆಳೆಸ್ಕೊಳ್ತಾ ಹೋಗ್ಬೇಕು. ಇನ್ನೊಂದು ಅಹಂಕಾರವನ್ನ ಬಿಡ್ತಾ ಹೋಗ್ಬೇಕು. ಇದೆರಡೂ ಬಿಟ್ಟಿವೆ ಅಂತ ಅಂದ್ರೆ ಬಹುಶಃ ನಮಗೆ ತಿಳಿಯದ ಹಾಗೆ ನಮಗೆ ಭಗವಂತ ಒಂದು ನಮ್ರತೆಯನ್ನ ಕೊಡ್ತಾ ಹೋಗ್ತಾನೆ. ಹೌದಪ್ಪ, ನಂದೇನೂ ಇಲ್ಲ. ಇಲ್ಲ ಅಂದ್ರೆ ಪಾಪ್ಕಾರ್ನ್ ತರ ಪಟ 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 ಅಂತಾನೇ ಇರ್ತೀವಿ. ನನ್ನಿಂದ ನನ್ನಿಂದ ನಾನ್ ಬಂದೆ, ನಾನಿದ್ದೆ, ನಂದು ಎಲ್ಲ. ಭಗವಂತ ಇವತ್ತು ನಮಗೆ ಏನೆಲ್ಲ ಕೊಟ್ಟಿದ್ದಾನೆ ಅದು ಪೂರ್ವ ಜನ್ಮದ್ದು. ಹಾಗಾಗಿ ನಾವು ಭಗವಂತನ ಕೇಳಬೇಕು. ಭಗವಂತ, ನನ್ನಿಂದ ಏನೇ ತಪ್ಪಾಗಿದ್ರು ಕ್ಷಮಿಸ್ಬಿಡು ತಂದೆ. ಅದಕ್ಕೇನೆ 11 ಗಂಟೆ 11 ನಿಮಿಷಕ್ಕೆ 11 ಬಾರಿ ಭಗವಂತನ ನಾಮಸ್ಮರಣೆಯನ್ನ ಮಾಡ್ತೀವಿ. ಯಾಕಪ್ಪ ಅಂತ ಅಂದ್ರೆ, ಭಗವಂತ ನನ್ನ ಈ 11 ಇಂದ್ರಿಯಗಳನ್ನು ಸಹ ನೀನೇ ಕಂಟ್ರೋಲ್ ಮಾಡ್ಬೇಕು. ಅದೇ ರೀತಿ ಇಲ್ಲಿ ಹೇಳ್ತಾ ಹೋಗ್ತಾನೆ, ಜನ್ಮ ಮೃತ್ಯು ಜರಾ ವ್ಯಾಧಿ. ಅಂದ್ರೆ ನಾನು ಪ್ರತಿ ಕ್ಷಣ ನಾನು ಚಿಂತನೆಯನ್ನ ಮಾಡಬೇಕು, ಯೋಚನೆಯನ್ನ ಮಾಡಬೇಕು. ಯಾವ್ದ್ರ ಬಗ್ಗೆ ಯೋಚನೆ ಮಾಡ್ಬೇಕಪ್ಪ? ಸಂಸಾರದ ಬಗ್ಗೆ, ಈ ಜೀವನದ ಬಗ್ಗೆ ನಾನು ಯೋಚನೆ ಮಾಡಬೇಕು. ಈಗ ತಾನೇ ಅಂದ್ರಲ್ಲ ನೀವೆಲ್ಲ ವೈರಾಗ್ಯ ಬೆಳೆಸ್ಕೋಬೇಕು ಅಂತ, ಈಗ ತಾನೇ ನೀವ್ ಅಂತಿದ್ದೀರಾ ಇಲ್ಲ ಚಿಂತನೆ ಮಾಡ್ಬೇಕು ಅಂತ. ನಾವೇನ್ರಿ ಮಾಡ್ಬೇಕು? ಇಲ್ಲ. ಅದಕ್ಕೆ ಇಲ್ಲಿ ಎಷ್ಟು ಸುಂದರವಾಗಿ ಹೇಳ್ತಿದ್ದಾನೆ ಭಗವಂತ ಅಂದ್ರೆ, ನೀನು ತುಂಬಾ ಸುಂದರವಾಗಿ ನೀನು ಚಿಂತನೆ ಮತ್ತೆ ಆಲೋಚನೆಯನ್ನ ಮಾಡ್ಬೇಕು, ಯೋಚನೆ ಮಾಡ್ಬೇಕು. ಅಂದ್ರೆ ಯಾವ ರೀತಿ ಯೋಚನೆ ಮಾಡ್ಬೇಕಪ್ಪ ಅಂತ ಅಂದ್ರೆ, ನನ್ನ ಜೀವನದಲ್ಲಿ ಕಷ್ಟಗಳು ಬರ್ತಾ ಇದೆ. ಕಷ್ಟ ಇದೆ, ಇಲ್ಲ ಅಂತ ಯಾರು ಹೇಳ್ತಾ ಇಲ್ಲ. ಆದ್ರೆ ನಾವು ಏನನ್ನ ಆಗಬಾರ್ದು ಅಂತ ಅನ್ಕೊಳ್ತಾ ಇದೀವಿ, ಅದೆಲ್ಲವುದೂ ಸಹ ನಮ್ಮ ಜೀವನದಲ್ಲಿ ತುಂಬಾ ಆಗ್ತಾ ಇದೆ ಅಲ್ವಾ? ಇದಾಗ್ಬಾರ್ದು, ಅದಾಗ್ಬಾರ್ದು, ಹೀಗೇ ಆಗ್ಬೇಕು, ಹಾಗೇ ಆಗ್ಬೇಕು ಅಂತ ನಾವ್ ಅನ್ಕೊಂತಾ ಇದೀವಿ. ನಾವ್ ಅಂದ್ಕೊಂಡ ಹಾಗೆ ನಮ್ಮ ಜೀವನ ನಡೀತಾ ಇದೆಯಾ? ಖಂಡಿತ ಯಾರ ಜೀವನದಲ್ಲೂ ಹಾಗ್ ನಡೆಯೋದಿಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ನಾವು ಯಾವ ಕಡೆ ಚಲಿಸ್ತಾ ಇದೀವಪ್ಪ ಅಂತ ಅಂದ್ರೆ, ನಾವು ಪ್ರತಿದಿನ ನಾವು ಮಲಗಿ ಎದ್ದ ತಕ್ಷಣ ಒಂದು ಹೆಜ್ಜೆ ಸಾವಿನ ಬಳಿ ಚಲಿಸ್ತಾ ಇದೀವಿ. ಎಲ್ರು ನಮಗ್ ಗೊತ್ತಿಲ್ಲ ನಮ್ಮ ಜೀವನದಲ್ಲಿ ಎಷ್ಟು ಹೆಜ್ಜೆ ಇದೆ ಅಂತ ನಮಗ್ ಗೊತ್ತಿಲ್ಲ. ಪ್ರತಿಯೊಬ್ಬರ ಜೀವನದಲ್ಲೂ ಹೆಜ್ಜೆಗಳು ಹೆಚ್ಚು ಕಮ್ಮಿ ಇದೆ ಅಲ್ವಾ? ಆದ್ರೆ ನಾವೇನ್ ಅನ್ಕೊಳ್ತಾ ಇದೀವಿ, ನಾನ್ ಬದುಕ್ತಾ ಇದ್ದೀನಿ, ನಾನ್ ಎಂಜಾಯ್ ಮಾಡ್ತಾ ಇದ್ದೀನಿ ಅಂತ ನಾವ್ ಅನ್ಕೊಂತಾ ಇದೀವಿ. ಆದ್ರೆ ಈ ಜೀವನದಲ್ಲಿ ಪ್ರತಿಯೊಬ್ಬರಿಗೂ ಸಹ ತುಂಬಾ ಕಷ್ಟ ಇದೆ. ಯಾವ ರೀತಿ ಕಷ್ಟ? ಕಷ್ಟನೇ ಇಲ್ಲ ಅಂತ ಅನ್ನೋರು ಯಾರೂ ಸಹ ಇಲ್ಲ ಈ ಭೂಮಿ ಮೇಲೆ.
ಅಲ್ವಾ? ಅದನ್ನ ನಾವು ಮೊದಲು ಯೋಚನೆ ಮಾಡ್ಬೇಕು. ಕಷ್ಟ ಇಲ್ಲ ಅಂತ ಅನ್ನೋದಾದ್ರೆ, ಯಾವ ಮಗುವೂ ಸಹ ಅಳ್ತಾ ಈ ಭೂಮಿ ಮೇಲೆ ಬರ್ತಾನೆ ಇರ್ಲಿಲ್ಲ. ಅಲ್ವಾ? ಮಗು ಹೇಗ್ ಬರುತ್ತೆ? ಅತ್ಕೊಂಡೇ ಬರುತ್ತೆ. ಅಂತ ಅತ್ಕೊಂಡೇ ಬರುತ್ತೆ. ಎಲ್ಲಾರು ನಕ್ಕೊಂಡ್ ಬಂದಿರೋ ಮಗುನ ಯಾವ್ದಾದ್ರು ನೋಡಿದೀವ? ಸಾಧ್ಯವೇ ಇಲ್ಲ. ಅಪ್ಪಿ-ತಪ್ಪಿ ಬಾಯಿ ಮುಚ್ಕೊಂಡು ಸುಮ್ನೆ ಬಂದ್ರುನು ಡಾಕ್ಟ್ರು ಹೊಡೆದು ಬಿಟ್ಟೆ ಅಳಿಸ್ತಾರೆ. "ಏ ನೀನ್ ಅಳು, ನೀನ್ ಅತ್ರೇನೆ ನೀನ್ ಬದುಕಿದ್ಯಾ" ಅಂತ. ಹಂಗಾಗಿ ನೀನು ಅಳು, ಅಳು ಅಂತ ಏನ್ ಮಾಡ್ತಾರೆ? ಮಗುವನ್ನ ಉಲ್ಟಾ ಮಾಡ್ಬಿಟ್ಟು ಹೊಡೆದ್ಬಿಟ್ಟು ಅಳಿಸ್ತಾರೆ. ಮಗು ಅಳ್ತು ಅಂದ ತಕ್ಷಣ, "ಯೆಸ್ ಈ ಮಗು ಕರೆಕ್ಟ್ ಆಗಿದೆ. ನೀವು ತಗೊಂಡ್ ಹೋಗಿ" ಅಂತ ಅಮ್ಮನ್ ಕೈಲೋ ಅಥವಾ ಯಾರ್ ಗಾರ್ಡಿಯನ್ ಇರ್ತಾರೆ ಅವ್ರ ಕೈಲಿ ಕೊಡ್ತಾರೆ. ಇನ್ನು ಹುಟ್ಟು ದುಃಖ ಅಂತ ಗೊತ್ತಾಯ್ತು. ಸಾವು ಸಹ ದುಃಖನೇ. ಎಲ್ಲಿ ಮೇಡಮ್ ಸಾವು ದುಃಖ? ಸಾವು ಅಂದ್ರೆ ನಮ್ಗೇನು ದುಃಖ ಗೊತ್ತಾಗಲ್ಲ ಅಲ್ವಾ? ಹೌದಾ? ಸಾವು ದುಃಖ ಅಲ್ವಾ? ಹಾಗಿದ್ರೆ ನೀವು ಸಾವಿಗೆ ಯಾಕೆ ಹೆದರ್ಕೊಳ್ತಾ ಇದೀಯಾ? ಯಾರಾದ್ರೂ ಎಸ್ ಈಗ್ಲೇ ಈ ಕ್ಷಣನೇ ನನಗೆ ಸಾವು ಬರ್ಲಪ್ಪ ನಾನ್ ಹೆದ್ರೋದಿಲ್ಲ ಅಂತ ಅನ್ನೋರು ಯಾರಾರು ಇದಾರಾ? ಯಾರು ಇಲ್ಲ. ನಾವು ಬಾಯಿ ಮಾತಲ್ಲಿ ಅನ್ಬೋದು. ಏ ನಾನ್ ಸಾವಿಗೆ ಹೆದ್ರಲ್ಲಪ್ಪ. ನನಗ್ ಯಾವುದೇ ರಿಗ್ರೆಟ್ಸ್ ಇಲ್ಲಪ್ಪ. ನನಗ್ ಈಗ್ಲೇ ಸಾವು ಬಂದ್ರು ನಾನ್ ರೆಡಿ ಇದ್ದೀನಿ ಅಂತ ನಾವ್ ಅನ್ಬೋದು. ಅಪ್ಪಿ-ತಪ್ಪಿ ಅಂತಹವ್ರು ಯಾರಾರು ಒಂದೇ ದಿನ ಹುಷಾರ್ ತಪ್ಪಿಟ್ರೆ ತಕ್ಷಣ ಅವ್ರ ಬಗ್ಗೆ ಅವ್ರು ಕೇರ್ ತಗೊಳೋದಕ್ ಶುರು ಮಾಡ್ಬಿಡ್ತಾರೆ. ಯಾಕೆಂದ್ರೆ ನಾನು ಎಲ್ಲಿ ಹೋಗ್ಬಿಡ್ತೀನೋ ಅನ್ನೋ ಭಯ. ಅಲ್ವಾ? ಅಯ್ಯೋ! ಇಲ್ಲ, ಇಲ್ಲ, ಇಲ್ಲ. ನಾನ್ ಬದುಕಬೇಕು. ನನ್ಗಿನ್ನೂ ಕೆಲ್ಸಗಳಿದೆ. ನನ್ಗಿನ್ನೂ ಜವಾಬ್ದಾರಿ ಇದೆ. ನನ್ಗಿನ್ನೂ ರೆಸ್ಪಾನ್ಸಿಬಿಲಿಟಿ ಇದೆ. ಅಲ್ವಾ? ನೋಡಿ, ಅದಕ್ಕೆ ಹೇಳಿದ್ದು ನಾವು ಪ್ರತಿದಿನ, ಪ್ರತಿ ಕ್ಷಣ ನಾವು ಯೋಚನೆ ಮಾಡೋ ವಿಷಯವನ್ನ ನಾವು ಯೋಚನೆನೇ ಮಾಡಿಲ್ಲ. ಈ ಜೀವನ ಏನಿದೆ, ಆ ಜೀವನದ ಪ್ರತಿದಿನ, ಪ್ರತಿ ಕ್ಷಣ ಕಷ್ಟನೇ ಇದೆ. ನಾನು ಪ್ರತಿದಿನ ಎದ್ದಾಗಲೂ ಸಹ ಅಂದ್ರೆ ಮಲಗಿ ಎದ್ದಾಗಲೂ ಸಹ ನಾನು ಒಂದು ಹೆಜ್ಜೆ ಸಾವಿಗೆ ಮುಂದೆ ಹೋಗಿದ್ದೀನಿ. ನಾನಾಗ್ಲೇ ಹೇಳಿದ ಹಾಗೆ ಹೆಜ್ಜೆಗಳು ಬೇರೆ ಇರ್ಬೋದು. ಒಬ್ರು 1000 ಹೆಜ್ಜೆ ಇರ್ಬೋದು, ಒಬ್ರಿಗೆ 100 ಹೆಜ್ಜೆ ಇರ್ಬೋದು, ಒಬ್ರಿಗೆ ಒಂದೇ ಹೆಜ್ಜೆ ಇರ್ಬೋದು. ವಿ ಡೋಂಟ್ ನೋ ಅಬೌಟ್ ದಟ್. ಬಟ್ ಭಗವಂತ ನಿನಗೆ 100 ಹೆಜ್ಜೆ ಕೊಟ್ಟಿದ್ದ ಅಂತ ಅಂದ್ರೆ, ಅದರಲ್ಲಿ ಪ್ರತಿದಿನ ಕಣ್ಣು ಮುಚ್ಚಿ ಕಣ್ ಬಿಟ್ಟ ತಕ್ಷಣ ಒಂದ್ ಹೆಜ್ಜೆ ಆಟೋಮೆಟಿಕಲಿ ಒಂದ್ ಹೆಜ್ಜೆ ಮುಂದೆ ಇಟ್ಬಿಟ್ಟಿದ್ಯಾ ಅಲ್ವಾ? ವಾಪಸ್ ಹಿಂದೆ ಇಡಕ್ಕಾಗುತ್ತಾ ಯಾರ್ ಕೈಲಾದ್ರೂ? ಏ ಇಲ್ಲಪ್ಪ ನಾನೊಂದ್ ದಿನ ಹಿಂದೆ ಹೋಗ್ಬಿಡ್ತೀನಿ. ಇನ್ನೊಂದ್ ದಿನ ಬದುಕಬೇಕು. ಸಾಧ್ಯ ಇಲ್ಲ. ಇಲ್ಲಿ ಯಾಕೆ ಈ ಮಾತನ್ನ ಕೃಷ್ಣ ಹೇಳ್ತಾ ಇದ್ದಾನೆ ಅಂದ್ರೆ, ನಾವು ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಕಳೆದು ಹೋದ ಸಮಯ ಏನಿದೆ, ಕಾಲ ಅಂದ್ರೇನೆ ಸಂಹಾರ. ಇದು ಮತ್ತೆ ನನಗ್ ಸಿಗೋದಿಲ್ಲ. ಸಿಗೋದಿಲ್ಲ ಅಂದ್ರೆ ಅರ್ಥ ಏನು? ದಟ್ ಈಸ್ ಎ ಗಿಫ್ಟ್ ಫಾರ್ ಯು. ನೀನ್ ಆ ಉಡುಗೊರೆಯನ್ನ ತುಂಬಾ ಚೆನ್ನಾಗಿ ನೀನ್ ಎಂಜಾಯ್ ಮಾಡು. ಯಾಕೆ ಹೆದರ್ಕೊಂತಾ ಇದ್ಯಾ? ಹುಟ್ಟಿಗೆ ಹೆದರ್ಕೊಂತಾ ಇದ್ಯಾ? ಸಾವಿಗೆ ಹೆದರ್ಕೊಂತಾ ಇದ್ಯಾ? ಈ ಸಂಸಾರಕ್ಕೆ ಹೆದರ್ಕೊಳ್ತಾ ಇದ್ಯಾ? ಈ ಜೀವನಕ್ಕೆ ಹೆದರ್ಕೊಳ್ತಾ ಇದ್ಯಾ? ಬೇಡ. ಇದು ಯಾವುದನ್ನೂ ನೀನ್ ಮಾಡ್ಬೇಡ. ಹಾಗಿದ್ರೆ ಏನ್ ಮಾಡ್ಬೇಕು? ಒಂದು ದೊಡ್ಡ ಬೋರ್ಡಲ್ಲಿ ಎಲ್ಲಾರು ಬರೆದ್ಬಿಟ್ಟು ನಮ್ಗೆ ಪ್ರತಿದಿನ ಕಾಣೋ ಹಾಗೆ ನಾವು ಹಾಕೋಬೇಕು. ನನ್ನ ಕರ್ಮವನ್ನ ನಾನು ಮಾಡ್ಬೇಕು. ನಾನ್ ಧರ್ಮ ದಾರಿಯಲ್ಲಿ ನಡಿಬೇಕು. ಅಷ್ಟೇ. ಪ್ರತಿದಿನ ಪ್ರತಿ ಕ್ಷಣವನ್ನ ನನಗೆ ಉಸಿರು ಕೊಡ್ತಾ ಇರೋದು ಯಾರು ಅಂದ್ರೆ ಭಗವಂತ. ಆ ಭಗವಂತನಿಗೆ ನಾನು ಶರಣಾಗಬೇಕು. ಇದು ಮುಂದುವರೆದು ಹೇಳ್ತಾ ಹೋಗ್ತಾನೆ. ಇದ್ರ ಮಧ್ಯ ಈ ಹುಟ್ಟು ಸಾವಿನ ಮಧ್ಯದಲ್ಲಿ ಏನಿದೆ ಅಂತ ಅಂದ್ರೆ ಜರ ಮತ್ತೆ ವ್ಯಾಧಿ ಇದೆ ಅಷ್ಟೆ. ಜರ ಅಂದ್ರೆ ಏನು? ಮುಪ್ಪು. ವ್ಯಾಧಿ ಅಂದ್ರೆ ರೋಗ. ಎವ್ರಿ ಟೈಮ್, ಎವ್ರಿ ಮಿನಿಟ್ ಯಾರಿಗಾರು ಕೇಳಿ ಟೆನ್ಷನ್, 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 ಟೆನ್ಷನ್. ಯಾಕ್ರಿ ಟೆನ್ಷನ್ನು? ವಯಸ್ಸಿನ ಹುಡುಗರಿಗೆ ದುಡಿಬೇಕು ಅನ್ನೋ ಟೆನ್ಷನ್ನು. ವಯಸ್ಸಾದವ್ರಿಗೆ ವಯಸ್ಸಾಯ್ತು ಅನ್ನೋ ಟೆನ್ಷನ್ನು. ವಯಸ್ಸಾಗ್ತಾ ಆಗ್ತಾ ನಮಗೆ ಗೊತ್ತಿಲ್ಲದ ಹಾಗೆ ಹಲವಾರು ರೋಗಗಳಿಗೆ ನಮ್ಮ ದೇಹ ಆಮಂತ್ರಣವನ್ನ ಕೊಟ್ಬಿಟ್ಟಿರುತ್ತೆ. ಬಿ-ಪಿ, ಶುಗರು, ಇನ್ನೊಂದು, ಮತ್ತೊಂದು ಅಲ್ವಾ? ಬೇಡ ಅಂದ್ರೂನು ಅದು ಬಂದ್ಬಿಡುತ್ತೆ. ಯಾಕ್ರೀ ಬರುತ್ತೆ ಅಂತ ಅಂದ್ರೆ ಆಲ್ಮೋಸ್ಟ್ ಅಲ್ಲಿ ನೀವು ಡಾಕ್ಟರ್ ಹತ್ರ ಕೇಳಿ
ಸಪೋಸ್ ನಿಮ್ಗೆ ಒಂದು ಬ್ಲಡ್ ಟೆಸ್ಟ್ ಮಾಡಿಸ್ತಾರೆ. ಬ್ಲಡ್ ಟೆಸ್ಟ್ ಮಾಡಿಸಿದ ತಕ್ಷಣ ನಿಮ್ಗೆ ಶುಗರ್ ಇದೆ ಅಂತ ಗೊತ್ತಾಗುತ್ತೆ ಅಂತ ಅನ್ಕೊಳ್ಳೋಣ, ಅಥವಾ BP ಇದೆ ಅಂತ ಗೊತ್ತಾಗುತ್ತೆ ಅಂತ ಅನ್ಕೊಳ್ಳೋಣ. ಡಾಕ್ಟ್ರು ನೀವೊಂದು 3 ತಿಂಗಳು ಟೆನ್ಷನ್ ತಗೋಬೇಡಿ, ಆರಾಮಾಗಿರಿ, ಧ್ಯಾನ ಮಾಡಿ, ವಾಕಿಂಗ್ ಹೋಗಿ, ಒಳ್ಳೆ ಊಟ ಮಾಡಿ, ಈ ರೀತಿ ಎಲ್ಲಾ ಮಾಡೋದ್ರಿಂದ ನಿಮಗೆ ಮಾತ್ರೆ ತಗೊಳ್ಳೋ ಅವಶ್ಯಕತೆ ಇಲ್ಲ ಅಂತ ನನ್ನ ಪ್ರಕಾರ ಯಾವ ಡಾಕ್ಟ್ರೂ ಸಹ ನಿಮಗೆ ಹೇಳೋದಿಲ್ಲ. ಅವ್ರು ಹೇಳೋದೊಂದೇ, BP ಇದೆಯಾ ಮಾತ್ರೆ ಬರ್ಕೊಡ್ತೀವಿ, ಶುಗರ್ ಇದೆಯಾ ಮಾತ್ರೆ ಬರ್ಕೊಡ್ತೀವಿ. ನಿಮ್ಮ ಶುಗರ್ ಇರ್ಬೋದು, ನಿಮ್ಮ BP ಇರ್ಬೋದು, ಅಥವಾ ಸಾಕಷ್ಟು ಚಿಕ್ಕ ಪುಟ್ಟ ರೋಗಗಳನ್ನ ಕೇವಲ ನಾವು ನಮ್ಮ ಆಹಾರದಿಂದ, ಹಾಗೂ ಎಲ್ಲಕ್ಕಿಂತ ಮುಖ್ಯ ಈ ಟೆನ್ಷನ್ ಅನ್ನೋ ಮಹಾಮಾರಿ ಇದೆ ಅಲ್ವಾ, ಅದನ್ನ ನಮ್ಮ ಮನಸ್ಸಿನಿಂದ ತೆಗೆದು ಹಾಕೋದ್ರಿಂದ ಎಷ್ಟೋ ಕಾಯಿಲೆಗಳು ಬರೋದಿಲ್ಲ. ಅದರಲ್ಲೂ ಎಸ್ಪೆಷಲಿ ಹೆಣ್ಣು ಮಕ್ಕಳಿಗೆ. ನೀವು 40 ವರ್ಷ ನಿಮ್ಮ ಜೀವನವನ್ನ ಮನೆಗೆ ಅಂತಾನೆ ಮುಡುಪಾಗಿಟ್ಬಿಟ್ಟಿರ್ತೀರ. 40 ವರ್ಷ ಆದ್ಮೇಲೆ ಒಂದು ಕ್ಷಣ ನೀವ್ ಹಿಂದೆ ತಿರುಗಿ ನೋಡ್ದಾಗ ಗೊತ್ತಾಗುತ್ತೆ, ನಿಮ್ಮ ಆಯಸ್ಸಿನ ಅರ್ಧಕ್ಕೂ ಹೆಚ್ಚು ಭಾಗ ಕಳೆದು ಹೋಗಿರುತ್ತೆ. ಇನ್ನ ಆಯಸ್ಸಿನ ಉಳಿದ ಭಾಗ ಎಲ್ಲ ರೋಗಗಳ ಗೂಡಾಗಿ ನೀವು ಕುತ್ಕೊಂಡ್ಬಿಟ್ಟಿರ್ತೀರ. BP, ಶುಗರು, ಮೆನೋಪಾಸು, ಇನ್ನೊಂದು ಮತ್ತೊಂದು. ಅದಕ್ಕೆ ಹೇಳಿದ್ದು ಟೆನ್ಷನ್ ಅನ್ನ ಬಿಟ್ಬಿಡ್ಬೇಕಂತೆ. ಟೆನ್ಷನ್ ತಗೋಬೇಡ. ಈ ಜರ ಮತ್ತೆ ವ್ಯಾಧಿ ನೀನ್ ಯಾಕೆ ಹೆದರ್ಕೊಳ್ತೀಯಾ? ಹೆದರ್ಕೋಬೇಡ, ಬಿಟ್ಬಿಡು. ಅದಕ್ಕೆ ಹೇಳಿದ್ದು ಈ ಹುಟ್ಟು ಅನ್ನೋದು ದುಃಖ, ಸಾವು ಅನ್ನೋದು ದುಃಖ. ಇದ್ರ ಮಧ್ಯ ಈ ಜರ ಮತ್ತೆ ವ್ಯಾಧಿ ಅನ್ನೋ ಟೆನ್ಷನ್ ಬೇರೆ ನಮ್ಗೆ. ವಯಸ್ಸಾಗೋಯ್ತು, ನಮ್ 40 ವರ್ಷ ಆಗಿರುತ್ತೆ, ಇನ್ನು 20 ವರ್ಷದವ್ರ ತರ ಕಾಣ್ಬೇಕು ಅಂದ್ರೆ ಆಗುತ್ತಾ? ಖಂಡಿತ ಆಗಲ್ಲ. 40 ವರ್ಷ ಅಂದ್ರೆ ನೀವು 40 ವರ್ಷ ತರ ಕಂಡ್ರೇನೆ ಬ್ಯೂಟಿ, ಅಥವಾ ನಿಮ್ಗೆ 60 ವರ್ಷ ಅಂದ್ರೆ ನೀವು 60 ವರ್ಷ ತರ ಕಂಡ್ರೇನೆ ಬ್ಯೂಟಿ ಕಣ್ರಿ. ಆ ಬ್ಯೂಟಿನ ನೀವ್ ಯಾಕೆ ಅಕ್ಸೆಪ್ಟ್ ಮಾಡೋದಿಲ್ಲ? ಇಲ್ಲಿ ನನ್ನ ಹೆಂಗಸರು ಗಂಡಸರು ಅಂತ ಹೇಳ್ತಾ ಇಲ್ಲ, ಎಲ್ಲರಿಗೂ ಕಾಮನ್ ಆಗಿ ಹೇಳ್ತಾ ಇರೋದು. 60 ವರ್ಷ ಆದ ತಕ್ಷಣ ಯಾರಾದ್ರೂ ಬಂದು ಅಜ್ಜಿ ನೀ ಹೇಗಿದ್ಯಾ ಅಂತ ಕೇಳಿದ್ರೇನೆ ಸಂತೋಷ, ಅಥವಾ 40 ವರ್ಷ ಆದ್ಮೇಲೆ ಯಾರು ಆಂಟಿ ಅಂದ್ರೇನೆ ಸಂತೋಷ. ಯಾಕೆಂದ್ರೆ ನೀವಿನ್ನೂ ಹುಡುಗಿರ್ ತರನೋ ಅಥವಾ ಇನ್ನು ಮಗು ತರನೋ ಆಡೋದಿಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ಭಗವಂತ ಅದನ್ನ ಮುಂದುವರೆದು ಹೇಳ್ತಾ ಇದ್ದಾನೆ, ಅನುದರ್ಶನಂ ಅಂದ್ರೆ ಇದು ಯಾವುದು ಹುಟ್ಟು, ಸಾವು, ಜರ, ವ್ಯಾಧಿ ಯಾವುದು ಸಹ ನೀನು ಬಂದ್ರೂ ನೀನ್ ಅದ್ರ ಬಗ್ಗೆ ಯೋಚನೆ ಮಾಡ್ಬೇಡ. ನೋಡಿದ್ರೆ ಸಾಕು. ಅಂದ್ರೆ ನೋಡಿದ್ರೆ ಸಾಕು ಅಂದ್ರೆ ಏನು? ಜೀವನ ಹೇಗೆ ಬರುತ್ತೋ ಅದನ್ನ ಹಾಗೇ ಅನುಭವಿಸು. ಉದಾಹರಣೆ, ನಾವು ಈಗ ತರಕಾರಿ ತರಕ್ ಹೋಗ್ತೀವಿ ಅಂತ ಅನ್ಕೊಳ್ಳೋಣ. ತರಕಾರಿ ತರಕ್ ಹೋದಾಗ ಸಿಹಿಗುಂಬಳಕಾಯಿ ಅಂತ ಇರುತ್ತೆ, ಅಥವಾ ಗೆಣಸು, ಸ್ವೀಟ್ ಪೊಟ್ಯಾಟೊ ಅಂತ ಏನ್ ಹೇಳ್ತೀವಿ, ಸಿಹಿ ಗೆಣಸು ಇರುತ್ತೆ. ನಮಗೆ ಅಡಿಗೆ ಮಾಡೋರಿಗೆ ಗೊತ್ತಿರುತ್ತೆ, ಈಗ ಸಿಹಿ ಗೆಣಸು ಇರ್ಬೋದು ಅಥವಾ ಸಿಹಿ ಕುಂಬಳ ಇರ್ಬೋದು, ಅದೆರಡು ಸ್ವೀಟೇ ಅದು ಅಲ್ವಾ? ಅಥವಾ ಹಾಗಲಕಾಯಿ ಅಂದ ತಕ್ಷಣ ನಮಗೆ ಗೊತ್ತಿರುತ್ತೆ ಅದು ಕಹಿ ಇದೆ ಅಂತ. ನಾವು ಅದನ್ನ ಕಹಿ ಇದೆ, ಸಿಹಿ ಇದೆ ಅಂತಾನೆ ನಾವು ಅದನ್ನ ತಗೊಂಡ್ಬರ್ತೀವಿ. ಅದಕ್ಕೆ ತಕ್ಕ ಹಾಗೆ ನಾವು ಅಡಿಗೆ ಮಾಡ್ತೀವಿ. ತಿನ್ಬೇಕಾರೆಲ್ಲ ಹಾಗಲಕಾಯಿ ಕಹಿ ಇದೆ ಅಂತ ತಿಂತೀವ, ಅಥವಾ ಸಿಹಿಗುಂಬಳಕಾಯಿ ಸಿಹಿ ಇದೆ ಅಂತ ತಿಂತೀವ? ಇಲ್ಲ, ವಿ ನ್ಯೂ ಇಟ್. ನಮಗ್ ಗೊತ್ತಲ್ವಾ, ಸಿಹಿಗುಂಬಳಕಾಯಿ ಸಿಹಿ ಇರುತ್ತೆ, ಸಿಹಿ ಗೆಣಸು ಸಿಹಿ ಇರುತ್ತೆ, ಅಥವಾ ಹಾಗಲಕಾಯಿ ಕಹಿ ಇರುತ್ತೆ, ಅಥವಾ ಮೆಣಸಿನಕಾಯಿ ಖಾರ ಇರುತ್ತೆ. ನಮ್ಮ ಹೆಂಗಸರಿಗೆ ಅಥವಾ ಅಡಿಗೆ ಮಾಡೋರಿಗೆ ತುಂಬಾ ನಾವು ಅಪ್ರಿಶಿಯೇಟ್ ಮಾಡ್ಬೇಕು. ಯಾಕೆಂದ್ರೆ ಅವ್ರಿಗೆ ಗೊತ್ತಿರುತ್ತೆ ನಾವು ಅದನ್ನ ಹೇಗೆ ಅಡಿಗೆ ಮಾಡ್ಬೇಕು, ಅಥವಾ ಹೇಗೆ ಚೆನ್ನಾಗಿ ಅದನ್ನ ನಾವು ಖಾದ್ಯವನ್ನ ಮಾಡಿ ನಾವು ಪ್ರೆಸೆಂಟ್ ಮಾಡಬಹುದು ಅಂತ. ಈಗ ಒಬ್ಬ ಅಡಿಗೆ ಮಾಡುವವನಿಗೆ ಅಥವಾ ಗೃಹಿಣಿಗೆ ಹೇಗೆ ಇದು ಸಿಹಿ ಇದೆ, ಇದು ಖಾರ ಇದೆ, ಇದು ಹುಳಿ ಇದೆ ಅಂತ ಗೊತ್ತಿದ್ದು, ಕಹಿ ಇದೆ ಅಂತ ಗೊತ್ತಿದ್ದು ಅದನ್ನ ತಂದು ಆರೋಗ್ಯದ ದೃಷ್ಟಿಯಿಂದ ನಾವು ಅಡಿಗೆ ಮಾಡಿ ಹೇಗೆ ತಿಂತೀವಿ, ಹಾಗೆ ಈ ಹುಟ್ಟು ಇರ್ಬೋದು, ಸಾವು ಇರ್ಬೋದು, ಜರ ಇರ್ಬೋದು, ವ್ಯಾಧಿ ಇರ್ಬೋದು, ಈ ಎಲ್ಲವನ್ನ ಆಸ್ ಇಟ್ ಈಸ್ ನಾವು ಸ್ವೀಕಾರ ಮಾಡ್ಬೇಕು. ಅದಕ್ಕೆ ಹೇಳುವುದು, ಈ ಭಗವದ್ಗೀತೆ ಅನ್ನೋದು ಪಾರಾಯಣ ಅಲ್ಲ, ನೀವು ಪ್ರತಿನಿತ್ಯ ಪಾರಣೆ ಮಾಡ್ಬೇಕು. ಯು ಹ್ಯಾವ್ ಟು ಟೇಕ್ 1 ಶ್ಲೋಕನೋ 2 ಶ್ಲೋಕನೋ ಡೈಲಿ ಅದರ ಅರ್ಥವನ್ನ ನಾವು ಕೇಳಿಸ್ಕೊಳ್ತಾ ಇರ್ಬೇಕು. ಎಸ್, ಹೀಗೆ ನನ್ನ ಲೈಫ್ ಇರೋದು, ನಾನು ಹೀಗೆ ಎಂಜಾಯ್ ಮಾಡ್ಬೇಕು. ಉದಾಹರಣೆ, ನಾನು
ಹಿಮಾಲಯಕ್ಕೆ ನಾನು ಟ್ರಿಪ್ ಹೋಗ್ತೀನಿ ಅಂದ ತಕ್ಷಣ ನನಗೆ ಗೊತ್ತಿರುತ್ತೆ, ಎಸ್ ಅಲ್ಲಿ ತುಂಬಾ ಕೋಲ್ಡ್ ಇರುತ್ತೆ, ನಾನು ಸ್ವೆಟರ್ ತಗೊಂಡ್ ಹೋಗ್ಬೇಕು, ಇನ್ನೊಂದ್ ಸ್ವಲ್ಪ ಅಲ್ಲಿ ಏನ್ ಬೆಚ್ಚಗಿನ ಬಟ್ಟೆ ಬೇಕು ಅದನ್ನ ತಗೊಂಡ್ ಹೋಗ್ಬೇಕು. ಅಥವಾ ನಾನು ರಾಜಸ್ಥಾನ್ ಹೋಗ್ತೀನಿ ಅಂದ ತಕ್ಷಣ ಅಲ್ಲಿ ಸೆಕೆ ಇರುತ್ತೆ, ನನಗೆ ಗೊತ್ತಿರುತ್ತೆ, ಅದಕ್ಕೆ ತಕ್ಕ ಹಾಗೆ ನಾನು ಪ್ರಿಪೇರ್ ಮಾಡ್ಕೊಂತೀನಿ. ಅದೇ ರೀತಿ ನಿನ್ನ ಜೀವನವನ್ನು ಸಹ ಅದು ಹೇಗೆ ಬರುತ್ತೆ ಹಾಗೇ ಸ್ವೀಕಾರ ಮಾಡು. ಯಾವುದಕ್ಕೂ ಸಹ ನೀನು ತಲೆ ಕೆಡಿಸ್ಕೋಬೇಡ, ಆರಾಮಾಗಿರು. ನೋಡಿ, ಭಗವದ್ಗೀತೆಯನ್ನ ಯಾಕೆ ಇದನ್ನ ಒಂದು ಆ ಮನೋರೋಗ ತಜ್ಞರೆಲ್ಲರೂ ಸಹ ತುಂಬಾ ಓದ್ತಾರೆ, ತುಂಬಾ ತಿಳ್ಕೊಳ್ತಾರೆ ಅಂತ ಅಂದ್ರೆ, ಆ ಗುರುರಾಜ್ ಕರ್ಜಿಗೆ ಅವರು ಒಂದ್ ಕಡೆ ಹೇಳ್ತಾ ಹೋಗ್ತಾರೆ. ಅವರ ಸ್ನೇಹಿತರು ಅಮೆರಿಕದಲ್ಲಿದ್ದಾಗ ಅವ್ರು ಹೋದಾಗ, ಅವರು ಮನೋತಜ್ಞರು ಅವರ ಹಾಸ್ಪಿಟಲ್ ಅಲ್ಲಿ ದೊಡ್ಡದಾಗಿ ಕೃಷ್ಣನ ಈ ಕುರುಕ್ಷೇತ್ರದ ಅಂದ್ರೆ ಗೀತೋಪದೇಶದ ಫೋಟೋವನ್ನ ಹಾಕಿದ್ರಂತೆ. ಅವ್ರಿಗೆ ಆಶ್ಚರ್ಯ ಆಯ್ತಂತೆ, ನೀನ್ ಇಲ್ಲಿ ಬಂದು ಈ ಫೋಟೋ ಹಾಕಿದ್ಯಾ ಅಂದ ತಕ್ಷಣ ಅವನಿಗಿಂತ ದೊಡ್ಡ ಮನೋತಜ್ಞ ಇನ್ನೊಬ್ಬ ಇಲ್ಲ ಅಂತ ಡಾಕ್ಟರ್ ಹೇಳದ್ರಂತೆ. ಅದು ಎಷ್ಟು ನಿಜ ಅಲ್ವಾ? ಅಂದ್ರೆ ಭಗವದ್ಗೀತೆಯಲ್ಲಿ ಇಷ್ಟು ಸುಂದರವಾಗಿ ನಮ್ಮ ಜೀವನದ ಬಗ್ಗೆ ಹೇಳ್ತಾ ಇದ್ದಾನೆ ಕೃಷ್ಣ ಅಂತ ಅಂದ್ರೆ, ಅವನ ಒಂದೊಂದು ಮಾತುಗಳು ಸಹ ಮುತ್ತು ರತ್ನಕ್ಕಿಂತಲೂ ಬೆಲೆ ಬಾಳೋದು ಅಂತ ನಮ್ಗೆ ಗೊತ್ತಾಗ್ತಾ ಹೋಗತ್ತೆ. ಅದು ಮುಂದುವರೆದು ಭಗವಂತ ಹೇಳ್ತಾ ಹೋಗ್ತಾನೆ. 10ನೇ ಶ್ಲೋಕದಲ್ಲಿ ಹೇಳ್ತಾನೆ, ಆಸಕ್ತಿ ಅಂದ್ರೆ ನಿರಾಸಕ್ತಿಯು, ಅನುಭಿಷ್ಟವಂಗ ಅಂದ್ರೆ ಸಹವಾಸವಿಲ್ಲದಿರುವಿಕೆ, ಪುತ್ರ ಮಗ, ಧಾರ ಹೆಂಡತಿ, ಗೃಹ ಅದಿಶು ಅಂದ್ರೆ ಮನೆ ಮೊದಲಾದವು, ನಿತ್ಯಂ ನಿರಂತರ, ಚ ಕೂಡ ಸಮಚಿತ್ತತ್ವಂ ಸಮಚಿಂತತೆ. ಅಂದ್ರೆ ಇಲ್ಲಿ ಭಗವಂತ ಏನ್ ಹೇಳ್ತಾ ಇದ್ದಾನಪ್ಪ ಅಂತ ನೋಡೋದಾದ್ರೆ, ಇಲ್ಲಿ ಭಗವಂತ ತುಂಬಾ ಒಳ್ಳೆಯ ಮಾತನ್ನ ಆಡ್ತಾ ಹೋಗ್ತಾನೆ. ಇಲ್ಲಿ ಆಸಕ್ತಿ ಮತ್ತೆ ರಣಭಿಶ್ವಂಗ ಅಂತ ಎರಡು ಪದಗಳು ಇಲ್ಲಿ ಬರ್ತಾ ಹೋಗುತ್ತೆ. ಇದೆರಡೂ ಪದಗಳು ಮೇಲ್ನೋಟಕ್ಕೆ ಎರಡೂ ಒಂದೇ ಅಂತ ನಮ್ಗನ್ಸುತ್ತೆ, ಆದ್ರೆ ಎರಡೂ ಒಂದೇ ಅಲ್ಲ. ಆಸಕ್ತಿ ಅಂದ್ರೆ ನಿರಾಸಕ್ತಿ ತೋರೋದು, ಅಂದ್ರೆ ಯಾವುದೇ ರೀತಿಯಾದಂತಹ ಅಟ್ಯಾಚ್ಮೆಂಟ್ ಇಟ್ಕೊಳ್ಳದೆ ಇರೋದು. ರಣಭಿಶ್ವಂಗ ಅಂತ ಅಂದ್ರೆ ಅತಿಯಾದ ಸ್ನೇಹ ಇಲ್ಲದೆ ಇರೋದು ಅಂತ. ಅಲ್ಲ, ನೀವು ಆಲ್ರೆಡಿ ಆಸಕ್ತಿಯಿಂದಾಗ್ಲೇ ಹೇಳಾಯ್ತಲ್ಲ ಬಿಟ್ಬಿಡಿ ಅಂತ, ಮತ್ತೆ ಯಾಕೆ ಮತ್ತೆ ತುಂಬಾ ಇರೋದನ್ನ ಬಿಡು ಅಂತ ಮತ್ತೆ ಹೇಳ್ತಾ ಇದ್ದಾನೆ ಅಂತ ಅನ್ನೋದಕ್ಕೆ ತುಂಬಾ ಸುಂದರವಾಗಿ ವರ್ಣನೆಯನ್ನ ಕೊಡ್ತಾ ಹೋಗ್ತಾರೆ. ಆ ನಾವು ಒಂಟಿಯಾಗಿ ಬದುಕಬೇಕು ಅಂತ ನಾವು ಯೋಚನೆ ಮಾಡ್ತೀವಿ ಅಂತ ಅನ್ಕೊಳ್ಳೋಣ. ಆ, ಯಾರು ಬೇಡಪ್ಪ, ಗಂಡ ಬೇಡ, ಮನೆ ಬೇಡ, ಮಕ್ಳು ಬೇಡ, ಹೆಂಡತಿ ಬೇಡ, ತಾಯಿ ಬೇಡ, ಯಾವುದು ಬೇಡ. ಅಥವಾ ಇದಾವುದೂ ಇಲ್ಲದೆಯೂ ಸಹ ನಾವು ಬದುಕಬಹುದು. ಅಂದ್ರೆ ನಾವು ಅನ್ಕೊಳ್ತಾ ಹೋಗ್ತೀವಿ, ಅಂದ್ರೆ ಇದು ಸ್ವಲ್ಪ ತುಂಬಾನೇ ಕಹಿಯಾಗಿದೆ ಅಂದ್ರೆ ಖಂಡಿತ ತಪ್ಪಾಗೋದಿಲ್ಲ. ಎಲ್ರೂ ಅನ್ಕೊಂತೀವಿ, ಗಂಡ ಇಲ್ಲದೆ ನಮಗಿರಕ್ಕಾಗಲ್ಲ, ಅಥವಾ ಹೆಂಡತಿ ಇಲ್ಲದೆ ನನಗಿರೋದಿಕ್ಕಾಗೋದಿಲ್ಲ. ಅಯ್ಯೋ, ಮಕ್ಳಿಲ್ದೆ ನಮ್ಗೆ ಹೇಗ್ರಿ ಇರಕ್ಕಾಗತ್ತೆ, ಅಥವಾ ತಂದೆ ತಾಯಿ ಇಲ್ದೆ ಹೆಂಗ್ರಿ ಇರಕ್ಕಾಗತ್ತೆ, ಎಲ್ಲ ಬೇಕು. ಅಯ್ಯೋ, ಅವ್ರು ನನ್ ತುಂಬಾ ಫೇವ್ರೇಟ್, ಅವ್ರು ನನಗ್ ತುಂಬಾ ಪೆಟ್ಟು, ಅವ್ರು ಇಲ್ದೆ ನನಗಿರೋದಿಕ್ ಸಾಧ್ಯನೇ ಇಲ್ಲ ಅಂತ ನಾವ್ ಅನ್ಕೊಳ್ತೀವಿ. ಆದ್ರೆ ಮದ್ವೆ ಆಗೋದಕ್ಕಿಂತ ಮುಂಚೆ ಗಂಡ ಇಲ್ಲದೆ ನಾವ್ ಇರ್ತಿದ್ವಿ ಅಲ್ವಾ, ಅಥವಾ ಹೆಂಡತಿ ಇಲ್ಲದೆ ಇರ್ತಿದ್ವಿ ಅಲ್ವಾ. ಅಂದ್ರೆ ವಿತೌಟ್ ಯುವರ್ ಪಾರ್ಟ್ನರ್ ನೀವ್ ಇದ್ರಿ ಅಲ್ವಾ, ಮದ್ವೆ ಆಗೋದಕ್ಕಿಂತ ಮುಂಚೆ ಇದ್ರಿ ಅಲ್ವಾ. ಅಥವಾ ಮಕ್ಕಳೇ ಇಲ್ಲದೆ ನಮ್ಗೆ ಇರೋದಿಕ್ ಆಗೋದೇ ಇಲ್ಲ ಅಂತ ಅಂದ್ರೆ, ಮದ್ವೆ ಆದ ತಕ್ಷಣ ನಿಮ್ಗೇನ್ ಮಕ್ಳಿತ್ತಾ? ಇಲ್ಲ ಅಲ್ವಾ. ನೀವಿಬ್ರು ಗಂಡ ಹೆಂಡತಿ ಇಬ್ರೇ ಇದ್ರಿ ಅಲ್ವಾ. ಈಗ ನೆಕ್ಸ್ಟ್ ಅನ್ಸುತ್ತೆ, ಅಯ್ಯೋ, ಗಂಡ ಮನೆ, ಅಲ್ಲ ಗಂಡ ಮಕ್ಕಳು, ತಂದೆ ತಾಯಿ ಇಲ್ದೆ ಸಾಕಷ್ಟು ಜನ ನಾವು ಅನುಭವಿಸ್ಬಿಟ್ಟಿದೀವಿ ಆಲ್ರೆಡಿ. ಅವರು ಇಲ್ದೆ ನಾವ್ ಇದೀವಿ ಅಲ್ವಾ. ಯೋಚನೆ ಮಾಡಿ, ನಾವ್ ಯಾರಿಲ್ದೆ ಇರೋದಿಕ್ಕಾಗೋದೇ ಇಲ್ಲ ಅಂತ ಅಂದುಕೊಂಡ್ರೂ ಸಹ ಆ ವ್ಯಕ್ತಿಗಳಿಲ್ಲದೆ ನಾವು ಬದುಕಿದೀವಿ. ಅಂದ್ರೆ ಇದ್ರ ಅರ್ಥ ಏನು? ಯಾವ ವ್ಯಕ್ತಿಯೂ ಸಹ ಇಲ್ಲದೆ ನೀನು ಇರಬಹುದು. ಹಾಗಿದ್ರೆ ಮನೆ
ಅಯ್ಯೋ ರೀ, ಮನೆ ಇಲ್ದೆ ಹೇಗಿರಕ್ಕಾಗತ್ತೆ? ರೋಡಲ್ಲಿ ಇರಕ್ಕಾಗತ್ತಾ? ಮನೆ ಇಲ್ದೆ ಇರಬಹುದು. ನೀವು ಟ್ರಿಪ್ ಹೋದಾಗೆಲ್ಲ ಏನ್ ನಿಮ್ ಮನೆನ ಎತ್ಕೊಂಡು ಹೋಗ್ತೀರಾ? ಅಥವಾ ಮನೇಲಿ ಏನೋ ಕೆಲವು ವಸ್ತುಗಳು ಎಲ್ಲೋ ಹೊರಗಡೆ ಹೋದಾಗ ಕಳ್ತನ ಆಗೋಯ್ತು. ಹಂಗಂತ ನೀವ್ ಇಲ್ವೇ ಇಲ್ವಾ? ಇದೀರಾ ಅಲ್ವಾ? ಅದಕ್ಕೆ ಇಲ್ಲಿ ಹೇಳ್ತಾ ಇರೋದು, ಒಂಟಿಯಾಗಿ ಬದುಕೋದನ್ನ ಭಗವಂತ ಹೇಳ್ತಾ ಇದ್ದಾನೆ. ಒಂಟಿಯಾಗಿ ಬದುಕೋದು ಅಂದ್ರೆ ನೀನ್ ಎಲ್ಲ ಬಿಟ್ಬಿಟ್ಟು ಹಿಮಾಲಯಕ್ಕೆ ಹೋಗು ಅಂತ ಅಲ್ಲ. ನೀನ್ ಹಿಮಾಲಯಕ್ಕೆ ಹೋಗಬಾರದು. ನಿನ್ನ ವರ್ಣಾಶ್ರಮದಲ್ಲಿ ಯಾವ ಆ ಕಾರ್ಯ ಬಂದಿದೆ ನಿನಗೆ, ಆ ಕರ್ಮವನ್ನ ನೀನು ಮಾಡ್ಲೇಬೇಕು. ನೀನ್ ಅದರಿಂದ ಎಸ್ಕೇಪ್ ಆಗೋದಿಕ್ಕೆ ಸಾಧ್ಯವೇ ಇಲ್ಲ. ಆದ್ರೆ ನಾವು ಭಗವಂತನಿಗೆ ಹೇಳ್ಬೇಕು, ಇಟ್ಟಾಂಗಿ ಇರುವೆನು ಹರಿಯೇ. ನೀನೇ ಎಲ್ರನ್ನೂ ಪ್ಲಸ್ ಮಾಡ್ತೀಯಾ? ನೀನೇ ಎಲ್ರನ್ನೂ ಮೈನಸ್ ಮಾಡ್ತೀಯಾ? ಅಥವಾ ಬಡವನನ್ನ ಶ್ರೀಮಂತ ಮಾಡ್ತೀಯಾ? ಶ್ರೀಮಂತನನ್ನ ಬಡವನನ್ನಾಗಿ ಮಾಡ್ತೀಯಾ? ಏನು ಕೇಳದೆ ಎಲ್ಲವನ್ನ ಕೊಡ್ತೀಯಾ? ಎಲ್ಲಾ ಕೊಟ್ಟು ಕೊನೆಗೆ ಕಿತ್ಕೊಂಡ್ಬಿಡ್ತೀಯಾ? ಗೊತ್ತಿಲ್ಲ. ಹಾಗಾಗಿ ನೀನ್ ಹೇಗೆ ಇಡ್ತೀಯೋ ಹಾಗೆ ನಾನು ಇರೋದಕ್ಕೆ ಸಾಧ್ಯ ಅಂತ ನಾವು ಭಗವಂತನಿಗೆ ಹೇಳ್ಬೇಕಂತ. ಇನ್ನು ಅತಿಯಾದ ಸ್ನೇಹ ಇಲ್ಲದಿರುವುದು. ನೀವು ಸ್ನೇಹ ಅಟ್ಯಾಚ್ಮೆಂಟೇ ಇಲ್ಲ ಅಂತ ಅಂದಾಗ ಇಲ್ಲಿ ಎಲ್ಲಿಂದ ಬಂತ್ರಿ ಈ ಅತಿಯಾದ ಸ್ನೇಹ ಅಂತ ಕೇಳೋದಿದ್ರೆ, ಕೆಲವೊಂದು ಸಂಬಂಧಗಳು, ಕೆಲವೊಂದು ವ್ಯಕ್ತಿಗಳು ನಾವ್ ಅನ್ಕೊಂತೀವಿ, ನಾವ್ ಅವ್ರನ್ನ ಬಿಟ್ಬಿಟ್ಟಿದೀವಿ. ಆದ್ರೆ ಅವರನ್ನ ನಾವು ದೈಹಿಕವಾಗಿ ಬಿಟ್ಟಿರ್ತೀವೇ ವಿನಃ ಮಾನಸಿಕವಾಗಿ ಬಿಟ್ಟಿರೋದಿಲ್ಲ. ಉದಾಹರಣೆ, ಎಲ್ಲ ಬಿಟ್ಟು ಹಿಮಾಲಯಕ್ಕೆ ಒಬ್ಬ ಹೋಗ್ತಾನೆ ತಪಸ್ಸು ಮಾಡ್ಬೇಕು ಅಂತ. ಹಿಮಾಲಯದಲ್ಲಿ ಹೋದಾಗ ಯಾರು ಬೇಡ ಅಂತ ಬಿಟ್ಟು ಬಂದಿರ್ತಾನಲ್ಲ. ಯಾವುದೋ ಒಬ್ಬ ಅವನ ಭಾಷೆ ಮಾತಾಡೋನೆ ಸಿಕ್ಕಿದ. ಈಗ ಉದಾಹರಣೆ ಕರ್ನಾಟಕದವನು ಅಂತಾನೆ ಅನ್ಕೊಳ್ಳೋಣ. ಅಲ್ಲೆಲ್ಲೂ ಕನ್ನಡ ಮಾತಾಡೋರು ಅವ್ರಿಗೆ ಸಿಕ್ಕದ್ರು. ಅವನ್ ಕಣ್ಣಲ್ಲಿ ನೀರ್ ತುಂಬುತ್ತೆ. ನೀವ್ ಕನ್ನಡದವ್ರಾ? ನೀವ್ ಯಾವ ಊರ್ನವ್ರು? ಅವನಿಗೆ ಗೊತ್ತಾಗುತ್ತೆ ಅವ್ರ ಊರ್ನವ್ರೆ ಅಂತ. ಅವನಿಗೆ ಅರಿವಿಲ್ಲದೆ ಕಣ್ಣಲ್ಲಿ ನೀರ್ ಬರೋದಿಕ್ ಶುರು ಆಗತ್ತೆ. ಅಯ್ಯೋ, ನನ್ನ ಅಪ್ಪ ಇದ್ರು, ನನ್ನ ಅಮ್ಮ ಇದ್ರು, ನನ್ನ ಅಪ್ಪ ಇದ್ದು. ಅಂದ್ರೆ ಅರ್ಥ ಏನು? ನೀನಿಲ್ಲಿ ದೈಹಿಕವಾಗಿ ಎಲ್ಲವನ್ನ ಬಿಟ್ಟು ನೀನ್ ಹಿಮಾಲಯಕ್ಕೆ ಹೋಗಿದ್ಯಾ ಬಿಟ್ರೆ, ಮಾನಸಿಕವಾಗಿ ನೀನು ಅದೆಲ್ಲವನ್ನ ಅಂಟ್ಕೊಂಡಿದ್ಯಾ, ಹಚ್ಕೊಂಡಿದ್ಯಾ ಅಲ್ವಾ? ಯಾರು ಬೇಡ ಅಂತ, ಅಥವಾ ಯಾರೋ ನೋವು ಮಾಡಿದ್ರು ಅಂತಾನೆ ನಾವು ಅವರಿಂದ ದೂರ ಆಗಿರ್ತೀವಿ. ಆದ್ರೆ ಅವರ ಊರನ್ನ ನೋಡಿದಾಗ, ಅವರ ಹೆಸರನ್ನ ಕೇಳಿದಾಗ ನಮಿಗ್ ಅರಿವಿಲ್ಲದೆ ನಮ್ಮ ಕಣ್ಣಿನಲ್ಲಿ ನೀರು ಬರ್ತಾ ಹೋಗುತ್ತೆ. ಅಂದ್ರೆ ಏನರ್ಥ? ನೀನು ನಿನ್ನ ಮನಸ್ಸಿನಿಂದ ಎಲ್ಲವನ್ನ ತೆಗೆದು ಹಾಕು. ಯಾಕೆ ನಿಂಗೆ ನೀರು ಬಂತು ಕಣ್ಣಲ್ಲಿ? ಅವ್ರ ಹೆಸರು ಕೇಳಿದ ತಕ್ಷಣ, ಅವ್ರು ಹೇಳಿದ ತಕ್ಷಣ, ಅವರ ಮಾತು ಕೇಳಿದ ತಕ್ಷಣ ನಿಂಗೆ ಯಾಕೆ ನೀರು ಬಂತು? ಬಿಕಾಸ್ ಓವರ್ ಅಟ್ಯಾಚ್ಮೆಂಟ್. ಸ್ನೇಹ ಅಥವಾ ಇದು ಹೇಳದ್ನಲ್ಲ, ಗಂಡ ಹೆಂಡತಿ ಮನೆ ಮಕ್ಕಳು ಇದೆಲ್ಲವುದು ಸಹ ಜಸ್ಟ್ ಅಟ್ಯಾಚ್ಮೆಂಟ್. ಇದೆಲ್ಲದರಿಂದ ನೀನ್ ಬಿಡು ಅನ್ನೋದ್ರ ಜೊತೆಗೆ ಓವರ್ ಅಟ್ಯಾಚ್ಮೆಂಟ್ ಅನ್ನು ಬಿಟ್ಬಿಡು. ನೀನ್ ಮನ್ಸಲ್ಲಿ ಇಟ್ಕೊಂಡು ಕೊರಗಬೇಡ, ನೀನ್ ಅಳಬೇಡ. ನೋಡಿ, ಇಲ್ಲಿ ಕೃಷ್ಣ ಎಷ್ಟು ಸುಂದರವಾಗಿ ಹೇಳ್ತಿದ್ದಾನೆ ಅಂದ್ರೆ, ನೀನ್ ಅದನ್ನೆಲ್ಲ ಮನಸ್ಸಲ್ಲಿ ಇಟ್ಕೊಂಡಿದ್ಯಾ ಅಂದ್ರೆ ನಾನ್ ಹೇಗ್ ಬಂದ್ ಕುತ್ಕೊಳ್ಳಿ ಅಲ್ಲಿ ಅಲ್ವಾ? ನಿನ್ನೆ ತಾನೇ ತಿಳ್ಕೊಂಡ್ವಿ ನಮ್ಮ ಹೃದಯವನ್ನ ಹೇಗೆ ಶುದ್ಧ ಮಾಡ್ಕೋಬೇಕು, ನಮ್ಮ ಮನಸ್ಸನ್ನ ಹೇಗೆ ಶುದ್ಧ ಮಾಡ್ಕೋಬೇಕು ಅಂತ. ಆ ಶುದ್ಧವಾದ ಜಾಗದಲ್ಲಿ ನಾನು ನನ್ನ ಕೃಷ್ಣನನ್ನ ಕೂರಿಸ್ಬೇಕು, ಭಗವಂತನನ್ನ ಕೂರಿಸಿ ನಾನು ಆರಾಧನೆ ಮಾಡ್ಬೇಕು ಅಂದ ತಕ್ಷಣ, ನೀನ್ ಈ ಎಲ್ಲವನ್ನ ನೀನು ಮನಸ್ಸಿನಲ್ಲಿ ಇಟ್ಕೊಂಡ್ರೆ ನನಗ್ ಜಾಗ ಎಲ್ಲಿದೆ ಅಲ್ವಾ? ಅದಕ್ಕೆ ನಿನ್ನೆ ಮನಸ್ಸನ್ನ ಶುದ್ಧಿ ಮಾಡೋದ್ರ ಜೊತೆಗೆ ಕೃಷ್ಣ ಇವತ್ತು ಹೇಳ್ತಾ ಇದ್ದಾನೆ, ಅಟ್ಯಾಚ್ಮೆಂಟ್ ನ ಬಿಡು, ಓವರ್ ಅಟ್ಯಾಚ್ಮೆಂಟ್ ಅನ್ನು ಸಹ ನೀನು ಬಿಟ್ಟು ಬಿಡು. ಅದ್ರ ಜೊತೆ ನಿಮ್ಮ ಮನಸ್ಸು ಹೇಗಿರ್ಬೇಕಪ್ಪ ಅಂತ ಅಂದ್ರೆ, ಪುತ್ರದಾರ ಗೃಹಾದಿಶು
ಅಂದ್ರೆ ಮಗ, ಹೆಂಡತಿ, ಈ ಮನೆ ಇದೆಲ್ಲವುದನ್ನ ಬಿಟ್ಟು ನೀನು ನಿತ್ಯಂಚ ಸಹ ಚಿತ್ತತ್ವಂ ಅಂದ್ರೆ ನಿನ್ನ ಮನಸ್ಸನ್ನ ನೀನು ಸಮವಾಗಿಟ್ಕೊ. ನಮ್ಮ ಮನಸ್ಸು ಹೇಗಪ್ಪ ಅಂತ ಅಂದ್ರೆ, ನನಗೆ ಬೇಕಾಗಿದ್ದು ಬಂದ ತಕ್ಷಣ ನನಗೆ ಖುಷಿ ಆಗತ್ತೆ. ನನಗೆ ಬೇಡದೇ ಇದ್ದು ಬಂದ ತಕ್ಷಣ ನನಗೆ ದುಃಖ ಆಗತ್ತೆ. ಅಲ್ವಾ? ನಮ್ ಮನೆ ಆದ್ರೂ ಅಷ್ಟೇನೆ. ಯಾರೋ ನಮಿಗ್ ಬೇಕಾದವ್ರು ಬಂದ ತಕ್ಷಣ ವಾವ್! ಬಂದ್ರಾ ಅಂತ ಹಗ್ ಮಾಡ್ಬಿಟ್ಟು ಒಳಗಡೆ ಕೂರ್ಸಿ ಅವರಿಗೆ ಕಾಫಿ, ಟೀ ಹುಷಾರಿಲ್ಲ ಅಂದ್ರೂ ಬೇಕಾದ್ರೆ ಹೋಳಿಗೆನೂ ಮಾಡಿ ಕೊಟ್ಬಿಡ್ತೀವಿ. ಅದೇ ನಮಗೆ ಬೇಡದೇ ಇದ್ದವ್ರು ಬಂದ್ರು ಅಂದ್ರೆ, ನಾವು ಹುಷಾರಿದ್ರು ನಮಿಗ್ ತಲೆನೋವು ಬಂದಿರುತ್ತೆ. ನಾವು ಹೋಗಿ ಮಲ್ಕೊಂಡಿರ್ತೀವಿ. ಅಲ್ವಾ? ನೋ. ಅಂದ್ರೆ ನೀನು ನಿನಗೆ ಖುಷಿ ಆಗ್ಲಿ, ನಿಂಗೆ ದುಃಖ ಆಗ್ಲಿ, ಅಂದ್ರೆ ನಿನಗಿಷ್ಟ ಆಗ್ಲಿ, ಇಷ್ಟ ಆಗದೇ ಇರ್ಲಿ, ನೀನು ಸಮವಾಗಿ ಇರು. ಯಾವುದಕ್ಕೂ ತಲೆ ಕೆಡಿಸ್ಕೋಬೇಡ. ಹೇಳಿದ್ನಲ್ಲ, ನಿನ್ನೆ ತಾನೇ ಹೇಳಿದ್ನಲ್ಲ. ಕ್ಷಮಿಸೋದು ಬೇರೆ, ಲೆಟ್ ಇಟ್ ಗೋ ಬೇರೆ. ಹಾಗೇನೆ ಎಲ್ಲವನ್ನ ಸಮನಾಗಿ ಕಾಣೋದು ಸಹ ಬೇರೆನೆ. ಅದೇ ರೀತಿ ಯಾವುದೇ ಸಂದರ್ಭ ಬಂದ್ರು, ಅಥವಾ ನನಗೆ ಯಾವುದೇ ವಸ್ತು ಸಿಕ್ರು, ಅಥವಾ ನನ್ನ ಯಾವುದೇ ಪರಿಸ್ಥಿತಿ ಇದ್ರೂ ಸಹ ನಾನ್ ತಿಳ್ಕೋಬೇಕು ಇದು ದೇವ್ರು ಕೊಟ್ಟಿದ್ದು. ಇವತ್ ನಾನ್ ಬೆಳಗ್ಗೆ ಎದ್ದಿದ್ದೀನ, ದಿಸ್ ಇಸ್ ಮೈ ಗಿಫ್ಟ್. ಇದು ಭಗವಂತ ನನಗೆ ಕೊಟ್ಟಿರೋ ಉಡುಗೊರೆ ಇದು. ಯಾವಾಗ ನನಗೆ ಆ ಜ್ಞಾನ ಬರುತ್ತೆ, ಅಂದ್ರೆ ತಿಳುವಳಿಕೆ ಬರುತ್ತೆ, ಅದು ನಿಜವಾದ ಜ್ಞಾನ. ನನ್ನ ಮನಸ್ಸನ್ನ ಸಮವಾಗಿ ಇಟ್ಕೊಳ್ಳೋದು. ಅದ್ರ ಜೊತೆ ನಾನು ಯಾವುದಕ್ಕೂ ಸಹ ತಲೆ ಕೆಡಿಸ್ಕೊಳ್ಳದೆ ಇರೋದು. ಇಷ್ಟ ನಿಷ್ಠೋಪಪತ್ತಿಷು. ನನಗಿಷ್ಟ ಇರ್ಲಿ, ಇಷ್ಟ ಇಲ್ಲದೆ ಇರ್ಲಿ, ಎಲ್ಲವುದನ್ನ ಸಹ ನಾನು ಸಮಾನವಾಗಿ, ಇದು ಭಗವಂತನ ಉಡುಗೊರೆ. ಚಳಿಗಾಲ ಬಂತ, ಎಸ್ ನಾನು ಸ್ವೆಟರ್ ಹಾಕೋಬೇಕು. ಬೇಸಿಗೆಗಾಲ ಬಂತ, ಎಸ್ ನಾನು ಕಾಟನ್ ಬಟ್ಟೆ ಹಾಕೋಬೇಕು. ಐ ಆಮ್ ಹ್ಯಾವಿಂಗ್ ಎ ಆಪ್ಷನ್ ಬಿಟ್ರೆ ನನಗೆ ಈ ಚಳಿಗಾಲನೇ ಬೇಡ, ಮಳೆಗಾಲನೇ ಬೇಡ, ಬೇಸಿಗೆಗಾಲನೇ ಬೇಡ, ಇದೆಯಾ ಆಪ್ಷನ್? ಇಲ್ಲ ಅಲ್ವಾ? ಅದೇ ರೀತಿ ನಮ್ಮ ಜೀವನದಲ್ಲೂ ಅಷ್ಟೇ, ನಾನು ಏನು ಬೇಕು ಬೇಡ ಅನ್ನುವ ಅಧಿಕಾರ ನನಗೆ ಖಂಡಿತ ಭಗವಂತ ಕೊಟ್ಟಿಲ್ಲ. ಅವನು ಏನ್ ಕೊಡ್ತಾನೋ ಅದನ್ನ ನಾನು ಒಪ್ಕೋಬೇಕು, ಖುಷಿಯಾಗಿರ್ಬೇಕು. ಹೇಗೆ ಅಂದ್ರೆ ಇವಾಗೆಲ್ಲ ಮಾಸ್ಟರ್ ಶೆಫ್ ಅಂತ ಅಡಿಗೆ ಬರುತ್ತೆ ನೋಡಿ. ಆ ಕಾಂಪಿಟೇಷನ್ ಹೇಗಿರುತ್ತೆ ಅಂತಂದ್ರೆ, ಒಂದಷ್ಟು ಐಟಮ್ ಕೊಟ್ಟಿರ್ತಾರೆ. ಅದು ಸರ್ಪ್ರೈಸ್ ಆಗಿರುತ್ತೆ. ಅವ್ರು ಹಿಂಗೆ ಓಪನ್ ಮಾಡ್ತಾರೆ. ಅಲ್ಲಿ ಏನ್ ಇಂಗ್ರೀಡಿಯೆಂಟ್ಸ್ ಇರುತ್ತೆ ಅದ್ರಲ್ಲಿ ಅವ್ರು ಅಡಿಗೆ ಮಾಡ್ಬೇಕು. ದಟ್ ಈಸ್ ದ ಕಾಂಪಿಟೇಷನ್. ಹಾಗೇನೆ ನಮ್ಮ ಜೀವನನೂ ಅಷ್ಟೇ, ದಿನಾ ಮಾಸ್ಟರ್ ಶೆಫ್ ಕಾಂಪಿಟೇಷನ್ ಇದ್ದ ಹಾಗೆ. ನನಗಿಷ್ಟ ಇದೆಯಾ? ಇಷ್ಟ ಇಲ್ವಾ? ಯಾರಿಗಿಷ್ಟ ಇದೆ? ಯಾರಿಗಿಷ್ಟ ಇಲ್ಲ? ಐ ಡೋಂಟ್ ನೋ ಎನಿಥಿಂಗ್. ಅವನು ಏನ್ ಕೊಟ್ಟಿದ್ದಾನೆ ಅದ್ರಲ್ಲಿ ನಾನು ಬದುಕಲೇಬೇಕು, ನಾನ್ ಜೀವಿಸ್ಲೇಬೇಕು. ಆದ್ರೆ ಹೇಗೆ ಬದುಕಬೇಕಪ್ಪ ಅಂತ ಅಂದ್ರೆ, ಅವನು ನನ್ನನ್ನ ಖುಷಿ ಪಡುವ ಹಾಗೆ. ನಾನು ಹೇಳದ್ನಲ್ಲ, ಯಾವುದೇ ರೀತಿಯಾದಂತಹ ರಿಗ್ರೆಟ್ಸ್ ಇರಬಾರ್ದು. ಜಸ್ಟ್ ಇವತ್ತು ನಾನು ಈ ಕ್ಷಣ ನಾನು ಹೋದ್ರುನು ಅವನಿಗೆ ಹೇಳ್ಬೇಕು, ಏ ನೀನು ಕೊಟ್ಟಂತಹ ಜೀವನವನ್ನ ನಾನು ತುಂಬಾ ಚೆನ್ನಾಗಿ ಎಂಜಾಯ್ ಮಾಡಿದೀನಿ ಕಣಪ್ಪ. ನಾನು ಒಂದು ದಿನನೂ ವೇಸ್ಟ್ ಮಾಡಿಲ್ಲ. ಅವ್ರಿಗ್ ಬೈಕೊಂಡು, ಇವ್ರಿಗ್ ಬೈಕೊಂಡು, ಅತ್ಕೊಂಡು, ಕರ್ಕೊಂಡು, ಬೇಜಾರ್ ಮಾಡ್ಕೊಂಡು ನಾನು ಏನೂ ಮಾಡಿಲ್ಲ. ನೀನ್ ಏನೇ ಕೊಟ್ರು, ಹಾಗಲಕಾಯಿ ಗೊಜ್ಜು ಜೊತೆ ಅಮ್ಮ ಚಪಾತಿ ಕೊಟ್ರುನು ನಾನ್ ಖುಷಿಯಾಗಿ ತಿಂದಿದ್ದೀನಿ. ಅಥವಾ ಸಿಹಿಗೆಣಸಿನ ಪಲ್ಯದ ಜೊತೆ ಚಪಾತಿ ಕೊಟ್ರು ತಿಂದಿದ್ದೀನಿ. ಅಥವಾ ಇನ್ಯಾವುದೋ ಒಂದು ತರಕಾರಿ ಜೊತೆ ಪಲ್ಯ ಕೊಟ್ರು ಸುಮ್ನೆ ತಿಂದಿದ್ದೀನಿ ಅಂತ ಒಳ್ಳೆ ಮಗು ಹೇಗ್ ಹೇಳುತ್ತೆ. ಇಲ್ಲಿ ನಾನು ತರಕಾರಿ ಎಕ್ಸಾಂಪಲ್ ಯಾಕೆ ಕೊಟ್ಟೆ ಅಂದ್ರೆ, ನಮ್ಮ ಜೀವನದಲ್ಲಿ ಸುಖ ಬರ್ಲಿ, ದುಃಖ ಬರ್ಲಿ, ನೋವು ಬರ್ಲಿ, ನಲಿವು ಬರ್ಲಿ, ಏನೇ ಬರ್ಲಿ ರೀ, ಒಳ್ಳೆ ಮಗು ಹೇಗೆ ಅಮ್ಮ ಅಂತ ಹೇಳ್ದೆ ಬಾಯಿ ಮುಚ್ಕೊಂಡು ಊಟ ಮಾಡುತ್ತೋ, ಆ ರೀತಿ ನಾನು ಅಷ್ಟೇ ನನ್ನ ಜೀವನವನ್ನ ಭಗವಂತ ಏನೇ ಕೊಡ್ಲಿ, ಸುಖ, ದುಃಖ, ನೋವು, ನಲಿವು, ನಾನು ಖುಷಿ ಪಡ್ಬೇಕು. ಯಾಕೆ ಹೇಳಿ? ಭಗವಂತ ನನ್ ಜೊತೆ ಇದ್ದಾನೆ ಅಲ್ವಾ? ಅದಕ್ಕಿಂತ ಬೇರೆ ಬೇಕಾ? ಭಗವಂತ ನನ್ನ ಜೊತೆ ಇರೋದಕ್ಕೆ ನಾನು ದಿನ ಉಸಿರಾಡ್ತಾ ಇದ್ದೀನಿ. ಈ ಉಸಿರಿನ ಒಂದೊಂದು ಉಸಿರಿಗೂ ಸಹ ನಾನು ಅವನಿಗೆ ಕೃತಜ್ಞತೆಯನ್ನ ಸಲ್ಲಿಸ್ಬೇಕು ಅಷ್ಟೇ. ಅದು ಮುಂದುವರೆದು ಹೇಳ್ತಾ ಹೋಗ್ತಾನೆ ಭಗವಂತ. ಇಷ್ಟ, ಇಷ್ಟವಾದದ್ದು.
ಅನಿಷ್ಟ, ಇಷ್ಟವಲ್ಲದೆ ಇರೋದು. ಉಪಪತ್ತಿಷು, ಪ್ರಾಪ್ತಿಯಲ್ಲಿ, ಮೈ, ನನ್ನಲ್ಲಿ, ಚ ಕೂಡ, ಅನನ್ಯ ಯೋಗೇನ, ನಿಷ್ಕಲ್ಮಶವಾದ ಭಕ್ತಿಯಿಂದ, ಭಕ್ತಿಯು ಅವ್ಯಭಿಚಾರಿಣಿ, ಚ್ಯುತಿ ಇಲ್ಲದ ಹಾಗೆ ವಿವಿಕ್ತ ಅಂದ್ರೆ ಏಕಾಂತದ, ದೇಶ ಸ್ಥಳದಲ್ಲಿ, ಸೇವಿತ್ವಂ ಹಂಬಲ, ಅರತಿ ಅನಾಸಕ್ತಿ, ಜನ ಸಂದದಿಹಿ ಅಂದ್ರೆ ಜನ ಸಾಮಾನ್ಯರಲ್ಲಿ. ಅಂದ್ರೆ ಇಲ್ಲಿ ಭಗವಂತ ಎಷ್ಟು ಸುಂದರವಾಗಿ ಹೇಳ್ತಾ ಇದ್ದಾನಪ್ಪ ಅಂತ ಅಂದ್ರೆ, ನಾನು ಆಗ್ಲೇ ಹೇಳದ್ನಲ್ಲ, ಏನ್ ಹೇಳದ್ನೋ ಅದೇ ಮುಂದುವರೆದು ಹೇಳ್ತಾ ಇದ್ದಾನೆ. ನನ್ನಲ್ಲಿ ಭಕ್ತಿಯನ್ನ ಮಾಡು, ಮೈ ಚಾನನ್ಯ ಯೋಗೇನ ಭಕ್ತಿರವ್ಯಭಿಚಾರಿಣಿ. ಯಾರನ್ನ ನೀನ್ ಹಚ್ಕೋಬೇಕಪ್ಪ ಅಂದ್ರೆ ಕೇವಲ ಭಗವಂತನನ್ನ ಹಚ್ಕೋ, ಇನ್ಯಾರನ್ನೂ ಹಚ್ಕೋಬೇಡ. ಈ ಪ್ರಪಂಚದಲ್ಲಿ ನಿನ್ನ ಕಣ್ಣಳತೆಯಲ್ಲಿ, ದೃಷ್ಟಿಯಲ್ಲಿ ಯಾರೆಲ್ಲ ಕಾಣ್ತಾ ಇದಾರೆ ಅವರೆಲ್ಲರೂ ನಿನ್ನ ಸಹ ಪ್ರಯಾಣಿಕರೇ. ಅವ್ರೆಲ್ರೂ ಸಹ ಒಂದಲ್ಲ ಒಂದು ದಿನ ನಿನ್ನನ್ನ ಬಿಟ್ಟು ಹೋಗೋರೆ. ಆದ್ರೆ ನಾನಿದೀನಲ್ಲ, ನಾನ್ ಮಾತ್ರ ಯಾವತ್ತೂ ನಿನ್ನನ್ನ ಬಿಟ್ಟು ಹೋಗಲ್ಲ. ನನ್ನನ್ನ ಹಚ್ಕೋ. ನೀನ್ ಯಾರನ್ನಾರು ಹಚ್ಕೋಬೇಕಾ? ನನ್ನನ್ನ ಹಚ್ಕೋ, ಅವಾಗ ನಿಂಗೆ ದುಃಖ ಆಗೋದಿಲ್ಲ. ಯಾಕೆ ಅಂತಂದ್ರೆ ನಾವ್ ಪ್ರಪಂಚದಲ್ಲಿ ಯಾರನ್ನ ಹಚ್ಕೊಂಡ್ರು ಅವರಿಂದ ನಮಗೆ ದುಃಖನೇ. ಯಾರನ್ನಾರು ಹಚ್ಕೊಳ್ಳಿ, ಬೇಕಾದ್ರೆ ನೋಡಿ, ಅವ್ರು ಬಿಟ್ಟು ಹೋಗಿದ ತಕ್ಷಣ ನಮಗೆ ಅಳು ಬರತ್ತೆ ಅಲ್ವಾ? ಮತ್ತೆ ದುಃಖ ಕೊಟ್ರು ಅವ್ರು ಇರೋವರೆಗೂ ಸುಖ ಕೊಟ್ರು, ಅವ್ರು ಬಿಟ್ಟು ಹೋದ್ಮೇಲೆ ನಮಗ್ ದುಃಖ ಕೊಟ್ರು. ಆದ್ರೆ ಭಗವಂತನನ್ನ ಹಚ್ಕೊಂಡ್ರೆ ನಮಗ್ ದುಃಖ ಇರೋದೇ ಇಲ್ಲ. ಅದು ಹೇಗಿರ್ಬೇಕಪ್ಪ ಅಂತ ಅಂದ್ರೆ ಅನನ್ಯವಾಗಿರ್ಬೇಕು. ಅನನ್ಯ ಅಂದ್ರೆ ಹೇಗೆ? ಜಸ್ಟ್ ಲೈಕ್ ಎ ಲವರ್, ಒಬ್ಬ ಪ್ರೇಯಸಿಯ ಹಾಗೆ ಇರ್ಬೇಕು ಕಣ್ರಿ. ಒಬ್ಬ ಪ್ರೇಯಸಿ ಪ್ರಿಯತಮನನ್ನ ಪ್ರತಿದಿನ, ಪ್ರತಿ ಕ್ಷಣ, ಕೂತಾಗ, ನಿಂತಾಗ, ಮಲಗ್ದಾಗ, ಎದ್ದಾಗ, ಮಲಗ್ದಾಗ್ಲೂ ಕನಸಿನಲ್ಲಿ, ಎದ್ದ ತಕ್ಷಣ ಎಸ್ ನಾನು ಎದ್ದೆ, ಅವನು ಎದ್ನ, ನಾನ್ ಕಾಫಿ ಕುಡಿತಾ ಇದ್ದೀನಿ, ಅವ್ನ್ ಕಾಫಿ ಕುಡಿತಾ ಇದ್ದಾನ, ನಾನ್ ತಿಂಡಿ ತಿಂತಾ ಇದ್ದೀನಿ, ಅವನೇನ್ ತಿಂಡಿ ತಿಂತಾ ಇರ್ಬೋದು ಅಲ್ವಾ? ಹಾಗೆ ನಾವು ಅವನನ್ನ ಹಚ್ಕೋಬೇಕಂತ, ಅನನ್ಯವಾಗಿ ಹಚ್ಕೋಬೇಕು. ಅಂದ್ರೆ ಹೇಳ್ತಾರಲ್ಲ, ಭಕ್ತಿ ಅಂದ್ರೆ ಹುಚ್ಚು ಭಕ್ತಿ ಇರಬೇಕು, ಹುಚ್ಚು ಪ್ರೀತಿ ಅಂತಾರಲ್ಲ, ಆ ರೀತಿ ಭಗವಂತನ ಬಗ್ಗೆ ನಮಗೆ ಅಪಾರವಾಗಿ, ಅನನ್ಯವಾಗಿ ಇರಬೇಕು. ಅವ್ಯಭಿಚಾರಿಣಿ ಅಂದ್ರೆ ಎಂದೂ ಹಾಳಾಗದ ಭಕ್ತಿ ನಮ್ಮದಾಗಿರ್ಬೇಕು. ಹೇಗ್ ಮೇಡಮ್ ಭಕ್ತಿ ಹೇಗ್ ಹಾಳಾಗತ್ತೆ ಅಂದ್ರೆ, ಆ ಎಕ್ಸಾಂಪಲ್ ಹೇಳ್ಬೇಕು ಅಂತ ಅಂದ್ರೆ, ಯಾರೋ ಒಬ್ರು ಹೇಳ್ತಾರೆ, ಅಯ್ಯೋ ನೀವ್ ಆ ದೇವ್ರನ್ನ ಪೂಜೆ ಮಾಡ್ಬೇಡ್ರಿ, ಈ ದೇವ್ರನ್ನ ನೋಡಿ, ಇದು 3 ದಿನ ವ್ರತ ಮಾಡಿ, ನಿಮ್ಗೆ ಏನೇನ್ ಬೇಕೋ ಎಲ್ಲ ಸಿಕ್ಬಿಡುತ್ತೆ, ಮನೆ ಸಿಕ್ಬಿಡುತ್ತೆ, ಕಾರ್ ಸಿಕ್ಬಿಡುತ್ತೆ, ಆಸ್ತಿ ಸಿಕ್ಬಿಡುತ್ತೆ, ಅದ್ ಸಿಕ್ಕುತ್ತೆ, ಇದ್ ಸಿಕ್ಕುತ್ತೆ. ಎಷ್ಟೋ ಜನ ಎಷ್ಟೋ ವ್ರತವನ್ನ ಮಾಡೋದು. ಯಾಕೆ ಅಂದ್ರೆ ಕಾಮಕ್ಕಾಗಿ, ಅಂದ್ರೆ ನನ್ನ ಎಲ್ಲ ಬಯಕೆಗಳು ಈಡೇರುತ್ತೆ ಅನ್ನೋ ಒಂದೇ ಒಂದು ಉದ್ದೇಶದಿಂದ ಮಾಡ್ತಾ ಹೋಗ್ತೀವಿ ಅಲ್ವಾ? ಆದ್ರೆ ಅದನ್ನ ನೀನ್ ಮಾಡ್ಬೇಡ. ಅನನ್ಯವಾದ ಭಕ್ತಿ ಅಂದ್ರೆ ಹೇಗಿರ್ಬೇಕು ಅಂದ್ರೆ ಪಾಂಡವರ ಹಾಗಿರ್ಬೇಕು. ಅರ್ಜುನ ಹೇಳ್ತಾ ಹೋಗ್ತಾನೆ, ನನಗೇನೂ ಬೇಡ, ನನಗ್ ನೀನ್ ಬೇಕು. ನಾವು ಭಗವಂತನಿಗೆ ಅದೇ ಹೇಳ್ಬೇಕು, ಭಗವಂತ ನನಗೇನು ಬೇಡ, ನೀನ್ ಬೇಕು ಕಣೋ, ನೀನೊಬ್ಬ ಇದ್ರೆ ಸಾಕು ನನ್ ಜೊತೆ. ಯಾಕೆಂದ್ರೆ ನೀನೇ ಹೇಳಿದ್ಯಲ್ಲ, ಅನನ್ಯ ಚಿಂತೆಯಂತೋ ಮಾಂ ಪರಿ ಯೋಗಿ ಅಂತ. ಆ ರೀತಿ ನಾನು ನಿನಗೆ ಅನನ್ಯವಾಗಿ ನಾನ್ ನಿನ್ ಬಗ್ಗೆ ಚಿಂತನೆ ಮಾಡ್ತೀನಿ, ನೀನು ನನಗೆ ನನ್ನ ಬಗ್ಗೆ ಯೋಚನೆ ಮಾಡು ಸಾಕು. ಅನನ್ಯಾಶ್ಚಿಂತೆಯಂತೋ ಮಾಂ ಯೇ ಜನಾಃ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ. ನಿನ್ ಹಾಗೆ ನನಗೆ ಯೋಗಕ್ಷೇಮವನ್ನ ವಿಚಾರಿಸೋರಾಗಿರ್ಬೋದು, ನೋಡೋರಾಗಿರ್ಬೋದು, ನನ್ನನ್ನ ನೋಡ್ಕೊಳ್ಳೋರಾಗಿರ್ಬೋದು ಯಾರೂ ಇಲ್ಲ. ಹಾಗಾಗಿ ನೀನ್ ನನಗ್ ಬೇಕು. ಹೇಳ್ತಾಳಲ್ವಾ ಒಬ್ಳು ಪ್ರೇಯಸಿ ಪ್ರಿಯತಮಂಗೆ, ನೀನ್ ಬಿಟ್ರೆ ನನಗೆ ಯಾರೂ ಇಲ್ಲ, ನಾನ್ ನಿನ್ನನ್ನ ತುಂಬಾ ಪ್ರೀತಿಸ್ತೀನಿ. ಅದೇ ರೀತಿ ನಾವು ಹೇಳ್ಬೇಕು, ನಾನ್ ನಿನ್ನನ್ನ ತುಂಬಾ ಪ್ರೀತಿಸ್ತೀನಿ,
ನಿನ್ ಬಿಟ್ರೆ ನನಗೆ ಯಾರೂ ಗತಿ ಇಲ್ಲ. ಪಾಂಡವರ ಹಾಗೆ ಪ್ರೀತಿಸ್ಬೇಕು ಅಂತ ಹೇಳ್ತಾ ಹೋಗ್ತಾರೆ. ಯಾಕೆ ಅಂದ್ರೆ ಪಾಂಡವರು ಹೇಳಿದ್ರು, ನನಗೇನು ಬೇಡ ನೀನೇ ಬೇಕು ಅಂದಾಗ ಭಗವಂತ ಅವರ ಕಷ್ಟದಲ್ಲಿ, ಸುಖದಲ್ಲಿ ಎಲ್ಲ ನಿಂತಿದ್ದ. ಕೊನೆಗೆ ಅವ್ರಿಗೆ ಏನೆಲ್ಲ ಬೇಕು ಎಲ್ಲವನ್ನ ಕೊಡಿಸ್ದ. ಅಲ್ವಾ? ಸಾಮ, ದಾನ, ದಂಡ, ಭೇದ ಅಂತ ಹೇಳ್ತಾ ಹೋಗ್ತಾರೆ. ಸಾಮ ಅಂದ್ರೆ ಮೊದಲು ಕೃಷ್ಣ ಹೇಳ್ತಾ ಹೋಗ್ತಾನೆ. ಮೊದಲು ಹೋಗಿ ಅವ್ರನ್ನ ಕನ್ವಿನ್ಸ್ ಮಾಡ್ತಾನೆ. ನೋಡು, ನೀನ್ ಅವ್ರಿಗೆ ಏನಾದ್ರೂ ಒಳ್ಳೇದ್ ಮಾಡು. ಯಾಕೆ ಅಂತ ಅಂದ್ರೆ ನಿನ್ನಿಂದ ಆ ಯುದ್ಧ ಆಗೋದು ಬೇಡ ಅಂತ. ಅಂದ್ರೆ ಸಂಧಾನಕ್ಕೆ ಹೋಗ್ತಾನೆ. ಅದು ಆಗೋದಿಲ್ಲ. ಸಾಮ. ದಾಮ ಅಂದ್ರೆ ನೀನು ಕೊನೆ ಪಕ್ಷ ಒಂದ್ 5 ಹಳ್ಳಿನಾರು ಕೊಟ್ಬಿಡು. ಯಾಕೆ ಇದು ಮಾಡ್ತೀಯಾ? ದಾನ ಕೊಟ್ಬಿಡು ಅಂತ ಕೇಳ್ತಾನೆ. ಅದು ಸಹ ಕೌರವರು ಒಪ್ಪೋದಿಲ್ಲ. ಆಮೇಲೆ ಭೇದ ಮಾಡ್ತಾನೆ ಭಗವಂತ. ಭೇದ ಯಾವ ರೀತಿ ಮಾಡ್ದ? ಭೇದ ಯಾವ ರೀತಿ ಮಾಡ್ದ ಅಂತ ಅಂದ್ರೆ ಕರ್ಣನನ್ನ ಕರ್ಕೊಂಡು ಹೋಗಿ ಹೇಳ್ತಾನೆ. ಯಾಕೆಂದ್ರೆ ಕೃಷ್ಣನಿಗೆ ಗೊತ್ತಿರುತ್ತೆ, ಕರ್ಣ ಇದ್ರೆ ಮಾತ್ರ ಯುದ್ಧ ಆಗುತ್ತೆ, ಕರ್ಣ ಇಲ್ಲ ಅಂದ್ರೆ ಯುದ್ಧ ಆಗೋದಿಲ್ಲ ಅಂತ. ಆಗ ಅವನೇನ್ ಮಾಡ್ತಾನೆ ಅಂತಂದ್ರೆ ಭೇದ ಮಾಡ್ತಾನೆ. ಕರ್ಣನ ಜೊತೆ ಕರ್ಣನಿಗೆ ಕರ್ಕೊಂಡು ಹೋಗಿ, ನೋಡು ನೀನು ಸಹ ಕುಂತಿ ಪುತ್ರ, ಆ ನೀನ್ ಈ ಕಡೆ ಬಂದ್ಬಿಡು. ಆಗ ಕರ್ಣ ಹೇಳ್ತಾನೆ, ಇಲ್ಲ ಇಲ್ಲ. ನೋಡಿ, ಸಾಮ, ದಾನ, ಭೇದ ಯಾವುದಕ್ಕೂ ಒಪ್ಪದೆ ಇದ್ದಾಗ ಕೊನೆಗೆ ಅವನು ಮಾಡೋದೇ ದಂಡ. ಅಂದ್ರೆ ಇಲ್ಲ, ಇದು ಯುದ್ಧ ಆಗ್ಲೇಬೇಕು, ನಾನೇ ಸಾರಥಿಯಾಗಿ ನಿಂತ್ಕೊಳ್ತೀನಿ. ಯಾಕೆ ಅಂತ ಅಂದ್ರೆ ಇದು ಎಲ್ಲ ಯುದ್ಧದ ಹಾಗೆ ಅಲ್ಲ, ಇದು ಧರ್ಮ ಸ್ಥಾಪನೆಯ ಯುದ್ಧ. ಅಂದ್ರೆ ಭಗವಂತ ನಮಗೆ ಬೇಕು ಅಂತ ಅಂದಾಗ, ಅಥವಾ ಭಗವಂತ ನಮ್ಮೊಟ್ಟಿಗೆ ನಿಂತಾಗ, ನಮ್ಮ ಜೀವನದಲ್ಲೂ ಸಹ ನಮಗೆ ಏನ್ ಬೇಕೋ ಎಲ್ಲವನ್ನ ಅವನು 100% ಕೊಡ್ತಾನೆ. ಆ ಗ್ಯಾರಂಟಿ ನಮಗಿರ್ಬೇಕು. ಅದಕ್ಕೆ ಇಲ್ಲಿ ಪಾಂಡವರ ಉದಾಹರಣೆಯನ್ನ ಕೊಡ್ತಾರೆ. ಅಂದ್ರೆ ಪಾಂಡವರ ಹಾಗೆ ಅಂದ್ರೆ ಭಗವಂತ ಎಲ್ಲವನ್ನ ಕೊಟ್ಟೇ ಕೊಡ್ತಾನೆ. ಈ ಎಲ್ಲವನ್ನ ಕೊಡ್ತಾನೆ ಅಂತ ನಮಗೆ ಗೊತ್ತಾದಾಗ ನಾವು ಒಂಟಿಯಾಗಿ ಇರೋದಕ್ಕೆ ಶುರು ಮಾಡ್ತೀವಿ. ಅಂದ್ರೆ ವಿವಿಕ್ತ ದೇಶ ಸೇವಿತ್ವಂ. ಯಾವ ದೇಶದಲ್ಲಿ ಹೇಗ್ ಬೇಕಾದ್ರೂ ನಾವು ಆರಾಮಾಗಿರ್ತೀವಿ. ನಮ್ಗೇನ್ ಯೋಚನೆ ಇರೋದಿಲ್ಲ. ಹಾಗೇನೆ ಅರತಿರ್ ಜನಸಂದದಿ. ಅಂದ್ರೆ ಒಂಟಿಯಾಗಿ ಇರೋದಕ್ಕೆ ನಾವು ಇಷ್ಟಪಡೋದಕ್ಕೆ ಶುರು ಮಾಡ್ತೀವಿ. ಒಂಟಿಯಾಗಿ ಅಂದ್ರೆ ಹೇಗೆ? ಕೆಲವ್ರು ಇರ್ತಾರೆ, ಅಹಂಕಾರದಿಂದ ಒಂಟಿಯಾಗಿರ್ತಾರೆ. ಅಥವಾ ನನ್ನತ್ರ ಎಲ್ಲ ಇದೆ ಅನ್ನುವಂತಹ ಜಂಬದಿಂದ ಒಂಟಿಯಾಗಿರ್ತಾರೆ. ಇದು ಆ ರೀತಿ ಅಲ್ಲ. ನನ್ನ ಜೊತೆ ಭಗವಂತನಿದ್ದಾನೆ ಅನ್ನುವಂತಹ ನಂಬಿಕೆಯಿಂದ ಅವರು ಒಂಟಿಯಾಗಿ ಬದುಕೋದಿಕ್ಕೆ ಶುರು ಮಾಡ್ತಾರೆ. ಅಂದ್ರೆ ಭಗವಂತ ಇದ್ದಾನೆ ಅನ್ನುವಂತಹ ಒಂದು ದಟ್ ಈಸ್ ದ ಬಿಗ್ ಪವರ್ ಅಲ್ವಾ? ಅಂದ್ರೆ ಯಾವಾಗ ನನಗೆ ಎಲ್ಲವೂ ಗೊತ್ತಾಗ್ತಾ ಹೋಗುತ್ತೆ, ಭಗವಂತ ನನ್ ಜೊತೆ ಇದ್ದಾನೆ, ಭಗವಂತನಿದ್ರನೇ ಎಲ್ಲ ಅಂತ ನನಗೆ ಯಾವಾಗ ತಿಳಿತಾ ಹೋಗುತ್ತೆ, ಆಗ ನಾನು ಒಂಟಿಯಾಗಿ ಇರೋದಕ್ಕೆ ಅಂದ್ರೆ ಜನನೇ ಇಲ್ಲ ಅಂತ ಅಲ್ಲ, ಸಜ್ಜನರ ಸಹವಾಸ ಅವನಿಗಿರುತ್ತೆ. ಯಾಕೆ ಸಜ್ಜನರ ಸಹವಾಸ ಇರುತ್ತೆ? ಸಜ್ಜನರ ಸಹವಾಸ ಹೆಜ್ಜೆಯನ್ನು ಸವಿದಂತೆ. ಅವರಿಗೆ ಸಜ್ಜನರ ಸಹವಾಸ ಇರುತ್ತೆ. ಆದರೆ ಅವನೇನ್ ಮಾಡ್ತಾನೆ? ದುರ್ಜನರಿಂದ ದೂರ ಆಗ್ತಾ ಹೋಗ್ತಾನೆ. ಬೇಡಪ್ಪ, ಲೆಟ್ ಇಟ್ ಗೋ. ನಿನ್ನ ಪಾಡಿಗೆ ನೀನಿರು, ನನ್ನ ಪಾಡಿಗೆ ನಾನಿರ್ತೀನಿ. ನನಗೆ ಬೇಡ ನಿನ್ನ ಸಹವಾಸ. ನೋಡಿ, ಸಾಮಾನ್ಯವಾಗಿ ಯಾರು ಆಧ್ಯಾತ್ಮಿಕವಾಗಿ ಭಗವಂತನನ್ನ ತಿಳ್ಕೊಳ್ಳೋದಿಕ್ಕೆ, ಭಗವಂತನನ್ನ ಪ್ರೀತಿಸೋದಿಕ್ಕೆ ಶುರು ಮಾಡ್ತಾರೆ, ಅವರ ಜೀವನದಿಂದ ಸಾಕಷ್ಟು ನೆಗೆಟಿವ್ ಪೀಪಲ್ ಏನಿರ್ತಾರೆ, ಅವ್ರಿಗೆ ಅರಿವಿಲ್ಲದೆ ಅವರಿಂದ ಅವ್ರ ಜೀವನದಿಂದ ದೂರ ಆಗ್ತಾ ಹೋಗ್ತಾರೆ. ಭಗವಂತನೇ ಕ್ಲೀನ್ ಮಾಡ್ತಾ ಹೋಗ್ತಾನೆ. ನಿನ್ನ ಅವಶ್ಯಕತೆ ಇಲ್ಲ, ನೀನ್ ಯಾಕೆ ಅವ್ರಿಗೆ ತೊಂದ್ರೆ ಕೊಡ್ತೀಯ, ಬೇಡ ಹೋಗು, ಬೇಡ ಹೋಗು, ಬೇಡ ಹೋಗು. ಹೇಗೆ ಅಂದ್ರೆ ಒಬ್ಬ ರೈತ ತಾನು ಬೆಳೆದ ಬೆಳೆಯನ್ನೆಲ್ಲ ಒಟ್ಟುಗೂಡ್ಸಿ ಏನ್ ಮಾಡ್ತಾನೆ? ಗಾಳಿಗೆ ತೂರ್ತಾನೆ. ಯಾಕೆ ತೂರ್ತಾನೆ? ಜೊಳ್ಳೆಲ್ಲ ಹಾರ್ ಹೋಗ್ಲಿ, ಒಳ್ಳೆ
ಬೀಜಗಳು ಅಂದ್ರೆ ಧಾನ್ಯಗಳು ಮಾತ್ರ ಉಳಿಲಿ ಅನ್ನುವಂತಹ ಉದ್ದೇಶ ಹೇಗಿರುತ್ತೆ, ಹಾಗೆ ಭಗವಂತನಿಗೂ ಇರುತ್ತೆ. ಇವರ ಜೀವನದಲ್ಲಿ ಇರುವಂತಹ ಎಲ್ಲಾ ನೆಗೆಟಿವ್ ಪೀಪಲ್ ಹೊರಟು ಹೋಗ್ಲಿ, ಒಳ್ಳೆ ಜನರ ಸಹವಾಸ ಮಾತ್ರ ಇರ್ಲಿ. ಹಾಗಾಗಿ ಸಜ್ಜನರ ಜೊತೆ ಇರೋದಕ್ಕೆ ಶುರು ಮಾಡ್ತಾರೆ. ದುರ್ಜನರಿಂದ ದೂರ ಆಗ್ತಾರೆ. ಮೌನಕ್ಕೆ ಶರಣಾಗ್ತಾ ಹೋಗ್ತಾರೆ. ಹೇಳ್ತಾ ಹೋಗ್ತಾರೆ. ಸಾಕಷ್ಟು ಜನ ಮೌನಕ್ಕೆ ಶರಣಾಗ್ಬಿಡ್ತಾರಂತೆ. ಯಾಕೆ ಮೌನಕ್ಕೆ ಶರಣಾಗ್ತಾರೆ ಅಂದ್ರೆ ಅಹಂಕಾರದಿಂದ ಅಲ್ಲ. ಯಾಕೆ ಸುಮ್ನೆ ಮಾತಾಡೋಬೇಕು? ಬೇಡ. ಈ ರೀತಿ ಭಗವಂತ ನಮ್ಮ ಜೊತೆ ಇದ್ದಾಗ ನಾವು ಹೇಗಿರ್ಬೇಕು? ನಾವು ಹೇಗಿದ್ರೆ ಚಂದ? ಈ ರೀತಿ ಪ್ರತಿಯೊಂದನ್ನು ಸಹ ಹೆಜ್ಜೆ ಹೆಜ್ಜೆಗೆ ತಿಳಿಸ್ತಾ ಹೋಗ್ತಾನೆ. ಹಾಗಾಗಿ ಅವನೇನ್ ಹೇಳ್ತಾನೆ ಅದನ್ನ ಪ್ರತಿನಿತ್ಯ ನಾವು ಸಹ ಪಾಲಿಸ್ತಾ ಹೋಗ್ಬೇಕು ಅಷ್ಟೆ. ಅದಕ್ಕೆ ಹೇಳೋದು ನಾಹಂ ಕರ್ತ ಹರಿಕರ್ತ ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು ಸರ್ವೇ ಜನ ಸುಖಿನೋ ಭವಂತು ಸಮಸ್ತ ಸನ್ಮಂಗಲಾನಿ ಭವಂತು. ಭಗವಂತ ನಮ್ಮನ್ನ ಕೈ ಹಿಡಿದು ಮಗುವಿನ ಹಾಗೆ ನಡೆಸ್ತಾ ಹೋಗ್ಬೇಕು ಅಷ್ಟೆ. ಇವತ್ತು ಓದ್ತಾ ಇರ್ಬೇಕಾದ್ರೆ ಒಂದು ತುಂಬಾ ಚೆನ್ನಾಗಿರೋ ಸ್ಲೋಗನ್ ಸಿಕ್ತು. ನೀನು ಪದೇ ಪದೇ ಭಗವಂತನನ್ನ ಕೈ ಹಿಡಿಯೋದನ್ನ ಬಿಟ್ಬಿಡು ಅಂತ. ಯಾಕೆ ಅಂತ ಅಂದ್ರೆ ನಾನು ಕೈ ಹಿಡ್ಕೊಂಡ್ರೆ ಆ ಕೈ ಜಾರ್ ಹೋಗೋ ಸಾಧ್ಯತೆ ತುಂಬಾ ಇರುತ್ತೆ. ಆದ್ರೆ ನಾನು ಭಗವಂತನಿಗೆ ಸಂಪೂರ್ಣ ಶರಣಾದಾಗ ಭಗವಂತ ತಂದೆ ಮಗುವಿನ ಕೈ ಹಿಡಿದ ಹಾಗೆ ಹಿಡಿದು ನನ್ನನ್ನ ನಡೆಸ್ತಾನೆ. ಅದು ತುಂಬಾ ಸೇಫ್ ಅಲ್ವಾ? ಮಗು ಕೈ ಹಿಡಿದ್ರೆ ಮಗು ಯಾವಾಗ ಬೇಕಾದ್ರೂ ಕೈ ತಪ್ಪಿಸ್ಕೊಂಡು ಓಡೋಗ್ಬಿಡ್ಬೋದು. ಆದ್ರೆ ಅಪ್ಪ ಅಮ್ಮ ಕೈ ಹಿಡಿದ್ರೆ ಹೇಗೆ ತಪ್ಪಿಸ್ಕೊಳ್ಳೋದಿಕ್ಕೆ ಸಾಧ್ಯ ಇಲ್ವೋ ಹಾಗೆ ಭಗವಂತ ನನ್ನ ಕೈ ಹಿಡಿದಾಗ ನಾನೂ ಸಹ ಧರ್ಮ ಮಾರ್ಗದಲ್ಲಿ ನಡೆಯೋದಕ್ಕೆ ಅವನೇ ಪ್ರೇರಕನಾಗಿ ಇರ್ತಾನೆ. ಹಾಗಾಗಿ ನಮ್ಮೆಲ್ಲರ ಕೈಯನ್ನ ಭಗವಂತ ಹಿಡೀಲಿ. ಭಗವಂತ ಕೈ ಹಿಡಿಬೇಕು ಅಂದಾಗ ನಾವು ಸಂಪೂರ್ಣ ಶರಣಾಗ್ತಾ ಹೋಗ್ಬೇಕು. ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು ಸರ್ವೇ ಜನ ಸುಖಿನೋ ಭವಂತು ಸಮಸ್ತ ಸನ್ಮಂಗಲಾನಿ ಭವಂತು. ಥ್ಯಾಂಕ್ ಯು.